ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂಪನಿಯ ಬಾಸ್ ಮಾಧವನ ಹೆಂಡತಿಯನ್ನ ಒಂದ್ ರಾತ್ರಿಗೆ ಕಳಿಸ್ಕೊಡು, ನಿಮ್ಗೆ ಎಷ್ಟು ಹಣ ಬೇಕೋ ಕೊಡ್ತೀನಿ ಅಂತ ಕೇಳಿದಾಗ ಹಣದ ಆಸೆಗೆ ಮಾಧವ ತನ್ನ ಹೆಂಡತಿಗೆ ನಿದ್ರೆ ಮಾತ್ರೆ ಹಾಕಿ ಪ್ರಜ್ಞೆ ತಪ್ಪಿಸಿ ರಾತ್ರಿ ತನ್ನ ಬಾಸ್ ನ ರೂಮ್ಗೆ ಕರ್ಕೊಂಡ್ ಬಂದು ಮಂಚದ ಮೇಲೆ ಮಲಗಿದ್ದ ಅವನ ಹೆಂಡತಿ ಹತ್ರ ಬಾಸ್ ಅನ್ನ ಬಿಟ್ಟು ಅಲ್ಲಿಗೆ ನೋಡ್ತಾ ಕೂತ್ಕೊಳ್ತಾನೆ. ಆದ್ರೆ ರಾತ್ರಿ ಎಲ್ಲ ಅಲ್ಲಿ ನಡೆದದನ್ನ ಕಣ್ಣಾರ ನೋಡಿ ಶಾಕ್ ಆಗ್ತಾನೆ. ಕತೆ ತುಂಬಾನೇ ಚೆನ್ನಾಗಿದೆ, ಕೊನೆಯ ತನಕ ನೋಡಿ. ಕಾಲೇಜಲ್ಲಿ ಎಲ್ರಿಗೂ ಚಿರಪರಿಚಿತ ಈ ಜೋಡಿ. ಅವರಿಬ್ರು ಲವರ್ಸ್ ಅಂತ ಇಡೀ ಕಾಲೇಜ್ಗೆ ಗೊತ್ತಿತ್ತು. ಅವಳ ಹೆಸರು ಮಧು, ಇವನ ಹೆಸರು ಮಾಧವ. ಮಧುಗೆ ಮಾಧವ ಅಂದ್ರೆ ಪ್ರಾಣ, ಮಾಧವನ್ಗೂ ಅಷ್ಟೇ ಮಧು ಅಂದ್ರೆ ತುಂಬಾ ಇಷ್ಟ. ಇವರಿಬ್ರು ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾರೆ. ಮಧು ಮನೆಯಲ್ಲಿ ಮದುವೆ ಬಗ್ಗೆ ಮಾತುಕತೆಗಳು ನಡೆಯುತ್ತೆ. ಆಗ ಮಧು, ನಾನು ಒಂದು ಹುಡುಗನನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಮನೆಯಲ್ಲಿ ಸುತಾರಾಮ್ ಒಪ್ಪೋದೇ ಇಲ್ಲ. ನಿನ್ನ ಸಾಯಿಸಿ ಬೇಕಾದ್ರೆ ಹಾಗೆ ಇರ್ತೀವಿ, ಆದ್ರೆ ಅವನನ್ನ ಮದುವೆ ಆಗೋದಕ್ ಮಾತ್ರ ಬಿಡಲ್ಲ. ನಮ್ ಮಾನ ಮರ್ಯಾದೆ ಕಲಿಬೇಡ, ಮದುವೆ ಆಗಿ ನೆಮ್ಮದಿ ಆಗಿರೋದನ್ನ ಕಲಿ ಅಂತ ಜಗಳ ಆಗತ್ತೆ. 2-3 ದಿನ ಮನೆಯಿಂದ ಹೊರಗಡೆನೂ ಹೊಡೆದೆ ಅವಳನ್ನ ಮನೆಯಲ್ಲಿನೇ ಇರಿಸ್ಕೊಳ್ಳಲಾಗತ್ತೆ. ಆಗ ಅವಳು ಸಮಾಧಾನದಿಂದ ಯೋಚನೆ ಮಾಡಿ ತನ್ನ ಅಪ್ಪನ ಮುಂದೆ ಬಂದು ನಿಂತು, ಸರಿ ಆಯ್ತು, ಈ ತೋರಿಸಿದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ. ನಾನ್ ಕೂಡ ತುಂಬಾ ಯೋಚನೆ ಮಾಡಿ ನಾನು ಪ್ರೀತಿಸಿದ ಹುಡುಗನ ಹತ್ರ ಏನೂ ಇಲ್ಲ, ಪ್ರೀತಿ ಮಾತ್ರ ಇದೆ. ಆ ಪ್ರೀತಿ 4 ದಿನ ಇರತ್ತೆ ಅಷ್ಟೆ. ಆದ್ರೆ ಜೀವನ ಮಾಡೋದಕ್ಕೆ ಹಣ ಬೇಕು. ಅದು ನಾನ್ ಪ್ರೀತಿ ಮಾಡೋ ಹುಡುಗನ ಹತ್ರ ಇಲ್ಲ. ನೀವ್ ನೋಡಿರೋ ಹುಡುಗ ವೆಲ್ ಸೆಟಲ್ಡ್. ಹಾಗಾಗಿ ನಾನು ನಿರ್ಧಾರ ಮಾಡಿದೀನಿ, ನೀವ್ ನೋಡಿದಂತಹ ಹುಡುಗನನ್ನೇ ನಾನು ಮದುವೆ ಆಗ್ಬೇಕು ಅಂತ. ಆದ್ರೆ ಹೀಗೆ ಏಕಾಏಕಿ ಕೆಲ್ಸನ ಬಿಡೋ ಹಾಗಿಲ್ಲ. ನಾನ್ ಹೋಗಿ ಕೆಲ್ಸಕ್ಕೆ ರಿಸೈನ್ ಮಾಡಿ 15 ದಿನ ನೋಟಿಸ್ ಪೀರಿಯಡ್ ಮಾಡಿ ಎಲ್ಲವನ್ನ ಮುಗಿಸ್ಕೊಂಡು ಬರ್ತೀನಿ. ನೀವು ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಮೊದ್ಲಿಗೆ ಮನೆಯಲ್ಲಿ ಯಾರು ಒಪ್ಪೋದಿಲ್ಲ. ಆಗ ಮಧು, ನೋಡಿ, ನಾನೇನಾದ್ರೂ ಮನಸ್ ಮಾಡಿದ್ರೆ ಹೇಗ್ ಬೇಕಾದ್ರೂ ಈ ಮನೆಯಿಂದ ಹೋಗಿ ಅವನನ್ನ ಮದುವೆ ಆಗ್ಬೋದು. ಆದ್ರೆ ನನಗೆ ಅದಿಷ್ಟ ಇಲ್ಲ. ಹೇಳ್ತಾ ಇದೀನಲ್ವಾ, ನೀವ್ ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ, ನನ್ ಮೇಲೆ ನಂಬಿಕೆ ಇದ್ರೆ ನನ್ನನ್ನ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾಳೆ. ಈಗ ಮನೆಯವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ, ಸರಿ ಹೋಗ್ಬಿಟ್ ಬಾ ಅಂತ ಹೇಳಿ ಒಪ್ಕೊಳ್ತಾರೆ. ಸೀದಾ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬಂದವಳೆ ಮೊದಲು ಮಾಡೋ ಕೆಲ್ಸ ಮಾಧವನನ್ನ ಭೇಟಿಯಾಗೋದು. ಭೇಟಿಯಾಗಿ ಮನೆಯಲ್ಲಿ ನಡೆದಂತಹ ಎಲ್ಲಾ ವಿಚಾರವನ್ನ ಮಾಧವನ ಬಳಿ ಹೇಳಿ, ನಾನಿನ್ನು ಊರಿಗೆ ಹೋಗೋದಿಲ್ಲ, ನಾವಿಬ್ರು ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆಯಾಗಿ ಇಲ್ಲಿಯೇ ನಮ್ಮ ಜೀವನವನ್ನ ನಡೆಸೋಣ. ನಾನು ಆ ಕೆಲ್ಸನ ಬಿಟ್ಬಿಡ್ತೀನಿ. ಯಾಕಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ನನ್ನ ಅಪ್ಪ ಅಮ್ಮಗೆ ಚೆನ್ನಾಗ್ ಗೊತ್ತು. ಹುಡುಕೊಂಡು ಬಂದ್ರೂ ಬರಬಹುದು. ಹಾಗಾಗಿ ಅಂತ ಹೇಳ್ತಾಳೆ. ಮಾಧವ ಕೂಡ ಸರಿ ಆಯ್ತು, ಸ್ವಲ್ಪ ದಿನ ಮನೆಯಲ್ಲಿನೇ ಇರು, ನಾನಿದ್ದೀನಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಮಧು ಹೇಳ್ತಾಳೆ, ಸ್ವಲ್ಪ ದಿನ ಅಲ್ಲ, ನಂಗೆ ಕೆಲ್ಸಕ್ಕೆ ಹೋಗೋದಿಕ್ಕೆ ಇಷ್ಟ ಇಲ್ಲ. ನಾನು ಒಬ್ಳು ಅಪ್ಪಟ ಗೃಹಿಣಿಯಾಗಿ ನಿನ್ನ ಹೆಂಡತಿಯಾಗಿ ಮನೆಯಲ್ಲಿ ಇರೋದೇ ನನ್ನ ಆಸೆ ಅಂತ ಹೇಳಿದಾಗ ಮಾಧವ ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾನೆ. ಇಬ್ರು ಹೋಗಿ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿ ಮಾಧವನ ಮನೆಯ ಹತ್ರ ಬರ್ತಾರೆ. ಮಾಧವನ ಮನೆಯಲ್ಲಿಯೂ ಕೂಡ ಇವರಿಬ್ಬರನ್ನ ಒಪ್ಕೊಳ್ಳೋದೇ ಇಲ್ಲ. ಕಾರಣ ಇಬ್ಬರ ಜಾತಿಯು ಬೇರೆ ಬೇರೆ ಆಗಿರುತ್ತೆ. ಇದೆಲ್ಲವೂ ಮೊದಲೇ ಗೊತ್ತಿದ್ದ ಮಾಧವ ತಮಗಾಗಿ ಒಂದು ಬಾಡಿಗೆ ಮನೆಯನ್ನ ತಗೊಂಡಿರ್ತಾನೆ. ಸೀದಾ ಆ ಮನೆಗೆ ಹೋಗಿ ಇಬ್ರು ತಮ್ಮ ಸಂಸಾರವನ್ನ ಶುರು ಮಾಡ್ತಾರೆ. ಇಬ್ಬರದ್ದು ಅನ್ಯೋನ್ಯವಾದ ಸಂಸಾರ, ತುಂಬಾ ಚೆನ್ನಾಗಿರ್ತಾರೆ. ಅವರಿಬ್ಬರ ಮಧ್ಯೆ ಅಗಾಧವಾದ ಪ್ರೀತಿ ಇರುತ್ತೆ. ಮಾಧವ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಮನೆಗ್ ಬರ್ತಾನೆ. ಮಧುನೂ ಅಷ್ಟೇ, ಅವ್ನ್ ಕೆಲ್ಸಕ್ ಹೋದಾಗಿನಿಂದ ಹಿಡಿದು ಅವ್ನ್ ಬರೋವರೆಗೂ ಅವನ್ಗೋಸ್ಕರ ಕಾಯ್ತಾ
ಅವನ ಬೇಕು ಬೇಡಿಗಳನ್ನ ಈಡೇರಿಸ್ತಾ ತುಂಬಾ ಚೆನ್ನಾಗಿ ಅವನನ್ನ ನೋಡ್ಕೊಳ್ತಾ ಇರ್ತಾಳೆ. ಮಾಧವ ತುಂಬಾನೇ ತುಂಟ. ಮನೆಯಲ್ಲಿದ್ರಂತೂ ಮಧುಗೆ ರೆಸ್ಟ್ ಅನ್ನೋದೇ ಸಿಗೋದೇ ಇಲ್ಲ. ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರೆ ಹಿಂದೆಯಿಂದ ಬಂದು ತಕ್ಕೊಂಡು ಅವಳಿಗೆ ಕಾಟ ಕೊಡುವುದು, ಊಟ ಮಾಡ್ಬೇಕಾದ್ರೆ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಾನೇ ತನ್ನ ಕೈ ತುತ್ತು ಕೊಡೋದು, ಇಬ್ರು ಒಟ್ಟಿಗೆ ಸ್ನಾನ ಮಾಡೋದು, ಹೀಗೆ ತುಂಬಾ ತುಂಟ. ಅವಳನ್ನ ಕಾಡಿಸ್ತಾ ಮಧುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಹೀಗಿರುವಾಗ ಮಾಧವನ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಿ ಪಾರ್ಟಿ ಇಟ್ಕೊಂಡಿರ್ತಾರೆ. ಫ್ಯಾಮಿಲಿ ಸಮೇತ ಆ ಪಾರ್ಟಿಗೆ ಇನ್ವಿಟೇಷನ್ ಇರುತ್ತೆ. ಮನೆಗೆ ಬಂದ ಮಾಧವ ಆ ಇನ್ವಿಟೇಷನ್ ಮಧು ಕೈಯಲ್ಲಿ ಕೊಟ್ಟು, ಪಾರ್ಟಿಗೆ ಸಂಜೆ ಹೋಗ್ಬೇಕು, ತುಂಬಾನೇ ಚೆನ್ನಾಗಿ ರೆಡಿ ಆಗೋ, ಇದೇ ಮೊದಲ ಸಲ ನನ್ನ ಇಡೀ ಕಂಪನಿಯವರು ನನ್ನ ಹೆಂಡತಿನ ನೋಡ್ತಾ ಇರೋದು, ಎಲ್ಲರೂ ಅನ್ಕೊಳ್ಬೇಕು ಮಾಧವನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳಪ್ಪ ಅಂತ ಎಲ್ರು ಹೊಟ್ಟೆ ಉರ್ಕೊಂಡ್ ಸಾಯ್ಬೇಕು, ಹಾಗ್ ರೆಡಿ ಆಗು ಅಂತ ಹೇಳ್ತಾನೆ. ಆಗ ಮಧು, ಇದೆಲ್ಲ ಬೇಡ ಮಾಧವ, ನಾನ್ ನಿನ್ಗೆ ಚೆನ್ನಾಗ್ ಕಾಣಿಸಿದ್ರೆ ಅಷ್ಟೇ ಸಾಕು, ಬೇರೆಯವ್ರಿಗೆ ಅಂದವಾಗಿ ಕಾಣಿಸ್ಬೇಕು ಅನ್ನೋ ಹುಚ್ಚು ನನಗಿಲ್ಲ ಅಂತ ಹೇಳಿದಾಗ ಮಾಧವ, ಇಲ್ಲ ಇಲ್ಲ, ನನ್ ಹೆಂಡತಿ ಸುಂದ್ರಿ ಅಂತ ಹೇಳಿದ್ರೆ ಎಲ್ರು ನಗ್ತಾ ಇದ್ರು ಗೊತ್ತಾ, ಎಲ್ಲಾ ಗಂಡಂದ್ರಿಗೂ ಅವರವ್ರ ಹೆಂಡತಿನೇ ಸುಂದ್ರಿ, ಅವ್ರವ್ರ ಹೆಂಡತಿ ಸುಂದ್ರಿನೇ ಅಂತ ಆಡ್ಕೊಂಡ್ ನಗವ್ರು. ಈಗ ಗೊತ್ತಾಗ್ಬೇಕು ನಾನ್ ಹೇಳಿದ್ದಕ್ಕಿಂತಲೂ ನನ್ನ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಅಂತ. ಹಾಗಾಗಿ ನೀನ್ ತುಂಬಾ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ರೆಡಿ ಆಗು, ನಾನ್ ಸಂಜೆ ಮನೆಗ್ ಬರ್ತೀನಿ, ಇಬ್ರು ಹೋಗೋಣ ಅಂತ ಹೇಳಿ ಅವನು ಹೊರಗಡೆ ಹೊರಟೋಗ್ತಾನೆ. ಮಧುಗೆ ಯಾಕೋ ಇದು ಇಷ್ಟ ಆಗದೆ ಇದ್ರು ಮಾಧವನ ಒತ್ತಾಯದ ಮೇರೆಗೆ ಅವನಿಗೆ ಬೇಸರ ಪಡಿಸೋದಕ್ಕೆ ಇಷ್ಟ ಅಲ್ಲದೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು, ಮೈಗೆ ಅಂಟ್ಕೊಳ್ಳುವಂತಹ ಶಿಫಾನ್ ಸ್ಯಾರಿ ಹಾಕೊಂಡು, ಲೂಸ್ ಹೇರ್ ಬಿಟ್ಕೊಂಡು, ಕತ್ತಿಗೆ ಬಂದಿಲೆ ಚೈನ್ ಹಾಕೊಂಡು, ಒಂದ್ ಕೈಗೆ ವಾಚ್, ಇನ್ನೊಂದ್ ಕೈಗೆ ಫ್ಯಾನ್ಸಿ ಬ್ರಾಸ್ಲೈಟ್, ಐ ಹೀಲ್ ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಮಾಧವ ಮನೆಗ್ ಬರ್ತಾನೆ. ತನ್ನ ಹೆಂಡತಿಯನ್ನ ಆ ಅಲಂಕಾರದಲ್ಲಿ ನೋಡಿ ಒಂದು ಕ್ಷಣ ಶಾಕ್ ಆಗಿ ನಿಂತ್ಕೊಂಡು ಬಿಡ್ತಾನೆ. ಮಧು ಬಂದು, ಏನಾಯ್ತು ಮಾಧವ, ಚೆನ್ನಾಗ್ ಕಾಣಿಸ್ತಾ ಇಲ್ವಾ ಅಂತ ಕೇಳಿದಾಗ, ಮಧು ಇದು ನೀನೇನಾ, ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ, ಮದುವೆಯಾಗಿ 1 ವರ್ಷ ಆಗ್ತಾ ಬಂತು, ನನ್ ಯಾವತ್ತಿಗೂ ನಿನ್ನ ಈ ರೀತಿ ನೋಡೇ ಇಲ್ಲ, ಇವತ್ತು ಪಾರ್ಟಿಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅಂತ ತುಂಟತನದ ಮುಖ ಮಾಡಿ ಕೇಳ್ತಾನೆ. ಆಗ ಮಧು ನಾಚ್ಕೊಂಡು, ಮಾಧವ ಈಗ ಅದೆಲ್ಲ ಬೇಡ, ನಾನು ತುಂಬಾ ಕಷ್ಟಪಟ್ಟು ನಿನಗೆ ಇಷ್ಟ ಅಂತ ರೆಡಿ ಆಗಿದ್ದೀನಿ, ಇವಾಗ ಮೊದ್ಲು ಪಾರ್ಟಿಗೆ ಹೋಗ್ಬಿಡೋಣ, ಅಲ್ಲಿಂದ ಬಂದ ಮೇಲೆ ಏನ್ ಮಾಡ್ಬೇಕೋ ನಿನ್ನ ಇಷ್ಟ ಅಂತ ಹೇಳ್ತಾಳೆ. ಮಾಧವ ಕೂಡ ತುಂಬಾ ಖುಷಿಯಾಗಿ ತಾನು ರೆಡಿಯಾಗಿ ಮಧು ಜೊತೆ ಪಾರ್ಟಿಗೆ ಹೊರಡ್ತಾನೆ. ಪಾರ್ಟಿಲಿ ಅಷ್ಟು ಜನ ಬಂದಿರ್ತಾರೆ. ವೆರೈಟಿ ಊಟ, ಡ್ರಿಂಕ್ಸ್ ಮಾಡೋರ್ಗೆ ಡ್ರಿಂಕ್ಸ್ ಎಲ್ಲಾ ತರ ಇರತ್ತೆ. ಒಂಥರ ಸ್ವರ್ಗದ ತರ ರೆಡಿ ಆಗಿರತ್ತೆ. ಊಟ ಮಾಡೋರು ಊಟ ಮಾಡ್ತಾ ಇರ್ತಾರೆ, ಕುಡಿದು ಡಾನ್ಸ್ ಮಾಡೋರು ಮಾಡ್ತಾ ಇರ್ತಾರೆ, ಸ್ಟೇಜ್ ಮೇಲೆ ಮಾತಾಡೋರು ಮಾತಾಡ್ತಾ ಇರ್ತಾರೆ. ಆ ಕ್ಷಣನೇ ಮಧು ಮತ್ತೆ ಮಾಧವ ಇಬ್ರು ಪಾರ್ಟಿ ಹಾಲಿನ ಒಳಗಡೆ ಬರ್ತಾರೆ. ಒಂದ್ ಕ್ಷಣ ಎಲ್ರು ಕಣ್ಣು ಗಮನ ಎಲ್ಲ ಆ ಕಡೆ ತಿರುಗತ್ತೆ. ಒಂದ್ ಕ್ಷಣ ಆ ಪಾರ್ಟಿನಲ್ಲಿ ಇರುವಂತಹ ಎಲ್ಲಾ ಗಂಡಸರು ತಮ್ಮ ಮನಸ್ಸಿನಲ್ಲಿ, ಯಪ್ಪ ಎಂತ ಸೌಂದರ್ಯ ಇವಳದು, ಇವಳನ್ನ ಮದುವೆಯಾಗಿ ಇವಳ ಜೊತೆ ಸಂಸಾರ ಮಾಡ್ತಾ ಇರುವಂತಹ ಮಾಧವ ನಿಜಕ್ಕೂ ಪುಣ್ಯವಂತ ಅಂತ ಅಂದ್ಕೊಂಡಿದ್ದು ಸುಳ್ಳಲ್ಲ. ಎಲ್ರು ತಮ್ಮನ್ನೇ ಆಶ್ಚರ್ಯದಲ್ಲಿ ನೋಡ್ತಾ ಇರುವಾಗ ಮಧುಗೆ ಒಂಥರ ಮುಜುಗರ ಆದ್ರೆ ಮಾಧವನಿಗೆ ಕುಣಿದಾಡುವಷ್ಟು ಸಂತೋಷ. ಸೀದಾ ಸ್ಟೇಜ್ ಮೇಲೆ ಹೋಗಿ ತನ್ನ ಬಾಸ್ಗೆ ತನ್ನ ಹೆಂಡತಿಯನ್ನ ಪರಿಚಯ ಮಾಡ್ಕೊಡ್ತಾನೆ. ಅವನ್ ಬಾಸ್ ರಾಮಚಂದ್ರಪ್ಪ, 43 ವಯಸ್ಸಿನವನು, ಆದ್ರೆ ತುಂಬಾನೇ ಹ್ಯಾಂಡ್ಸಮ್. ಯಾರೇ ನೋಡಿದ್ರು ಇವನ್ಗೆ ವಯಸ್ಸಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ತನ್ನ ಸೌಂದರ್ಯವನ್ನ ಕಾಪಾಡಿಕೊಂಡಿರ್ತಾನೆ. ಮಾಧವನ ಹೆಂಡತಿಯನ್ನ ನೋಡಿ ಒಂದ್ ಕ್ಷಣ ಕಳೆದೇ ಹೋಗ್ತಾನೆ.
ಮಾಧವ, ನಿಮ್ಗೆ ಇಷ್ಟು ಸುಂದರವಾದ ಹೆಂಡತಿ ಇದ್ದಾಳೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಈ ರೀತಿ ಅಂತ ಗೊತ್ತಿದ್ರೆ ಮುಂಚೆನೆ ಒಂದ್ ಪಾರ್ಟಿ ಮಾಡ್ಬೋದಾಗಿತ್ತೇನೋ ಅಂತ ಹೇಳ್ತಾನೆ. ಮಾಧವ ಅದನ್ನ ತಮಾಷೆಗೆ ತಗೊಂಡು ನಗ್ತಾನೆ. ಆದ್ರೆ ಮಧುಗೆ ಅವರ ಮಾತು, ಅವನ ಉದ್ದೇಶ, ಅವನ ಸ್ಪರ್ಶ ಸಹಜ ಅಂತ ಅನ್ಸೋದೇ ಇಲ್ಲ. ಆದ್ರೂ ಕೂಡ ಏನೋ ಹೇಳಲ್ಲ. ನಾನು ಯಾಕೇನಾದ್ರೂ ಹೇಳಿ ಅದ್ರಿಂದ ಮಾಧವನ್ಗೆ ತೊಂದರೆ ಆಗೋದು ಬೇಡ ಅಂತ ಸುಮ್ಮನಾಗ್ತಾಳೆ. ಮಾಧವ ಮತ್ತೆ ಮಧು ಪಾರ್ಟಿನ ಎಂಜಾಯ್ ಮಾಡ್ತಾ ಅಲ್ಲಿಯ ಊಟ ತಿಂತ ಪಾಡಿಗೆ ತಾವಿರ್ತಾರೆ. ಆದ್ರೆ ರಾಮಚಂದ್ರಪ್ಪನ ಕಣ್ಣುಗಳು ಮಾತ್ರ ಮಧುವಿನ ಮೇಲೇನೇ ಇರುತ್ತೆ. ಹೇಗಾದ್ರೂ ಮಾಡಿ ಒಂದ್ ರಾತ್ರಿಗೆ ಅವಳನ್ನ ಪಡೆದೇ ತೀರ್ಬೇಕು ಅಂತ ಅಂದ್ಕೊಳ್ತಾನೆ. ಅದಕ್ಕಾಗಿ ಬಲೆನ ಎಳೆಯೋದಕ್ಕೆ ಪ್ಲಾನ್ ಕೂಡ ಮಾಡ್ತಾನೆ. ಅವತ್ ಎಲ್ರೂ ಪಾರ್ಟಿ ಮುಗಿಸ್ಕೊಂಡು ತಮ್ಮ ಮನೆಗಳಿಗೆ ಹೊರಟು ಬಿಡ್ತಾರೆ. ಮಾರನೇ ದಿನ ಎಂದಿನಂತೆ ಮಾಧವ ಕೆಲಸಕ್ಕೆ ಬರ್ತಾನೆ. ರಾಮಚಂದ್ರಪ್ಪ ತನ್ನ ಕ್ಯಾಬಿನ್ಗೆ ಮಾಧವನನ್ನ ಕರೆಸ್ಕೊಂಡು ಒಂದು ಪ್ರಾಜೆಕ್ಟ್ ನ ಅವನ ಕೊಟ್ಟು, ಇದನ್ನ ಇನ್ಮೇಲಿಂದ ನೀನೇ ಲೀಡ್ ಮಾಡು, ನಿನ್ನ ಟೀಮ್ ಲೀಡರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ, ಸಂಬಳವನ್ನ ಕೂಡ ಈಗ ನಿನಗಿರುವ ಸಂಬಳಕ್ಕೆ ಡಬಲ್ ಕೊಡ್ತೀನಿ ಅಂತ ಹೇಳ್ತಾನೆ. ಮಾಧವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ತುಂಬಾನೇ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಮಾಧವ, ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲೇನೆ ಇರ್ತೀಯ, ಒಂದು ಫ್ಲಾಟ್ ನ ಖರೀದಿ ಮಾಡು, ಬೇಕಾದ್ರೆ ನಮ್ ಕಂಪ್ನಿಯಿಂದಾನೇ ಲೋನ್ ನ ಹಾಕಿಸ್ಕೊಡ್ತೀನಿ ಅಂತ ಸಜೆಷನ್ ಕೂಡ ಕೊಡ್ತಾನೆ. ಮಾಧವ ಕೂಡ ಸರಿ ಸರ್, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ಮನೆಗ್ ಹೋಗಿ ಮಧು ಹತ್ರ ಇದ್ರ ಬಗ್ಗೆ ಮಾತಾಡ್ತಾನೆ. ಆಗ ಮಧು, ಇಲ್ಲ ಬೇಡ ಮಾಧವ, ಪರವಾಗಿಲ್ಲ, ನಾವ್ ಇನ್ನೂ ಸ್ವಲ್ಪ ದಿನ ಬಾಡಿಗೆ ಮನೆಯಲ್ಲಿನೇ ಇರೋಣ. ಹೇಗಿದ್ರು ಇವಾಗ ನಿನ್ ಸಂಬಳ ಜಾಸ್ತಿ ಆಗಿದೆ, ದುಡ್ಡನ್ನ ಒಂದ್ ಕಡೆ ಸೇವಿಂಗ್ ಮಾಡಿಡೋಣ, ಆ ಸೇವಿಂಗ್ ಹಣದಲ್ಲೇ ಬೇಕಾದ್ರೆ ಮನೆನ ತಗೊಳ್ಳೋಣ, ಅದೇ ಸಾಲ ಮಾಡಿ ಅಂತೂ ಬೇಡ ಅಂತ ಹೇಳಿದ್ರೆ. ಆದ್ರೆ ಮಾಧವ ಅದನ್ನ ಕೇಳೋ ಸ್ಥಿತಿನಲ್ಲಿ ಇರ್ಲಿಲ್ಲ. ಅಯ್ಯೋ ಮಧು, ನಿನಗೇನೋ ಗೊತ್ತಾಗಲ್ಲ, ಸುಮ್ಮನೆ ಇರು, ನಾನು ಎಲ್ಲವನ್ನು ನೋಡ್ಕೊಳ್ತೀನಿ, ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ 1 ತಿಂಗಳ ಅಂತರದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಕೂಡ ಖರೀದಿ ಮಾಡ್ತಾನೆ. ಹೀಗೆ 1-2-3 ತಿಂಗಳು ಕಳೆದು ಹೋಗುತ್ತೆ. ಅವನು ವಹಿಸ್ಕೊಂಡಿರುವಂತಹ ಪ್ರಾಜೆಕ್ಟ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗತ್ತೆ. ಮತ್ತೆ ರಾಮಚಂದ್ರಪ್ಪ ಮಾಧವನನ್ನ ತನ್ನ ಕ್ಯಾಬಿನ್ಗೆ ಕರೀತಾನೆ. ಮಾಧವ, ಈ ಕೆಲ್ಸ ನೋಡಿ ನಂಗಂತೂ ತುಂಬಾ ಖುಷಿಯಾಗಿದೆ ಕಣೋ. ಈ ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆಗಿ ನಾನು ಕಂಪ್ಲೀಟ್ ಮಾಡಿದ್ದಕ್ಕೆ ನಾನ್ ನಿಂಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮಾಧವ ಖುಷಿಯಾಗ್ಬಿಡ್ತಾನೆ. ತುಂಬಾ ಧನ್ಯವಾದಗಳು ಸರ್, ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ಅಂತ ಹೇಳಿ ಇನ್ನೇನು ಹೊರಡ್ಬೇಕು. ಮಾಧವ, ಇಲ್ಬಾ ಇಲ್ಲಿ, ಈಗ ನಾನ್ ಕೊಡೋ ಇನ್ಸೆಂಟಿವ್ ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಮಾಧವ, ಇನ್ನೂ ಏನು ಯೋಚನೆ ಮಾಡಿಲ್ಲ ಸರ್ ಅಂತ ಹೇಳಿದಾಗ, ಪರವಾಗಿಲ್ಲ ಮಾಧವ, ನಾನ್ ಸುಮ್ಮನೆ ಕೇಳ್ದೆ ಅಷ್ಟೇ, ಎಲ್ಲವನ್ನ ಬಾಸ್ ಹತ್ರ ಹಂಚ್ಕೊಳ್ಳೇಬೇಕು ಅಂತ ಏನು ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾದಂತ ಹೇಳ್ತಾನೆ. ಅಯ್ಯೋ ಸರ್, ಹಾಗೇನೂ ಇಲ್ಲ, ಇನ್ನು ಇವತ್ತು ನಾನು ಈ ಸ್ಥಿತಿನಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಾನು ಇನ್ನೂ ಯೋಚನೆ ಮಾಡಿರ್ಲಿಲ್ಲ. ಸರಿ, ಈಗ ನೀವೇ ಏನಾದ್ರೂ ಒಂದು ಸಜೆಷನ್ ಕೊಡಿ, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಇದಕ್ಕೆ ಅಂತಾನೆ ಕಾಯ್ತಾ ಇದ್ದ ರಾಮಚಂದ್ರಪ್ಪ, ನೀನ್ ಯಾಕೆ ಒಂದ್ ಕಾರನ್ನ ತಗೊಳ್ಬಾರ್ದು, ಎಲ್ರು ಕಾರಲ್ಲಿ ಬಂದು ನೀನ್ ಬೈಕಲ್ ಬಂದಾಗ ನಿಜಕ್ಕೂ ನೋಡೋದಕ್ಕೆ ಕಷ್ಟವಾಗತ್ತೆ ಮಾಧವ ಅಂತ ಹೇಳಿದಾಗ, ಆಗ ಮಾಧವ, ಅಯ್ಯೋ ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ರಾಮಚಂದ್ರಪ್ಪ, ಅಯ್ಯೋ ಮಾಧವ, ನಾನ್ ಕೊಡೋ ಇನ್ಸೆಂಟಿವ್, ನಿನ್ನ ಹತ್ರ ಇರೋ ಸ್ವಲ್ಪ ಸೇವಿಂಗ್ಸ್ ಎಲ್ಲಾನು ಹಾಕಿ ಲೋನಲ್ಲಿ ಒಂದ್ ಕಾರ್ ತಗೋ ಅಂತ ಹೇಳಿದಾಗ, ಸರ್, ಇವಾಗಲೇ ಫ್ಲಾಟ್ ನ ಲೋನಲ್ಲೇ ತಗೊಂಡಿದ್ದೀನಿ, ಅದನ್ನೇ ಇನ್ನೂ ಕಟ್ತಾ ಇದ್ದೀನಿ, ಈಗ ಮತ್ತೆ ಲೋನ್ ಅಂದ್ರೆ ಕಷ್ಟ ಆಗತ್ತೆ ಸರ್, ಮುಂದೆ ನೋಡೋಣ ಬಿಡಿ ಅಂತ ಹೇಳ್ತಾನೆ. ಆಗ ರಾಮಚಂದ್ರಪ್ಪ, ಅಯ್ಯೋ ಮಾಧವ,
ಒಂದು ಕಾರ್ ಇಲ್ಲ ಅಂತಂದ್ರೆ ಹೇಗೆ ಹೇಳು? ಮನೆ ಲೋನ್ ಅದ್ರ ಪಾಡಗದ್ ನಡೆಯುತ್ತೆ. ನೀನ್ ಬರೋ ಸಂಬಳದಲ್ಲಿ ಇದನ್ನು ಕೂಡ ಆರಾಮಾಗಿ ಕಟ್ಕೊಂಡು ಮನೆ ಖರ್ಚುನೂ ನಿಭಾಯಿಸಿ ಇನ್ನೂ ಉಳಿಸ್ಬೋದು. ಯಾಕೆಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ, ನೋಡ್ತೀನಿ ಸರ್ ಅಂತ ಹೇಳ್ತಾನೆ. ಬಲ್ವಂತ ಏನೂ ಇಲ್ಲ ಮಾಧವ, ಎರಡು ಕಾರಲ್ಲಿ ಓಡಾಡ್ತಾ ಇದ್ದಾಗ ನೀನ್ ಮಾತ್ರ ಬೈಕಲ್ಲಿ ಬರೋದು ನೋಡಿ ಹಾಗ ಅನ್ನಿಸ್ತು ಅಷ್ಟೆ. ಅದು ಅಲ್ಲದೆ ಈಗ ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗುತ್ತೆ, ಆಗ ನಿನ್ಗೂ ಕೂಡ ಕಾರಿನ ಅವಶ್ಯಕತೆ ಬರಬಹುದು. ನೋಡು, ಯೋಚನೆ ಮಾಡು ಅಂತ ಹೇಳಿ ಕಳಿಸ್ತಾನೆ. ಸಾಕಷ್ಟು ಯೋಚನೆ ಮಾಡಿದಂತಹ ಮಾಧವ ಕಾರನ್ನ ಲೋನ್ಗೆ ಹಾಕ್ಸಿ ತಗೊಳ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಏನೋ ತೊಂದ್ರೆ ಇಲ್ಲದೆ 2 ತಿಂಗಳು ಇಬ್ರು ಕೂಡ ಖುಷಿಯಾಗಿ ಜೀವನನ ಸಾಗಿಸ್ತಾ ಇರ್ತಾರೆ. ಆದ್ರೆ ಒಂದಿನ ರಾಮಚಂದ್ರಪ್ಪ ಮಾಧವನನ್ನ ತನ್ನ ಕ್ಯಾಬಿನ್ಗೆ ಕರೆಸ್ತಾನೆ. ಮಾಧವ, ಜೀವನ ಹೇಗೆ ನಡೀತಾ ಇದೆ ಅಂತ ಕೇಳಿದಾಗ, ನಿಮ್ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಅಂತ ಹೇಳ್ತಾನೆ. ಮಾಧವ, ಸರಿ, ನಾನು ನಿನ್ನ ಹತ್ರ ಒಂದ್ ಮಾತು ಕೇಳ್ಬೇಕು, ತುಂಬಾ ದಿನಗಳಿಂದ ಅಂದ್ಕೊಳ್ತಾ ಇದ್ದೀನಿ, ಆದ್ರೆ ಹೇಗ್ ಕೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ಅಂತ ಹೇಳ್ತಾನೆ. ಆಗ ಮಾಧವ, ಅಯ್ಯೋ ಸರ್, ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಯಾಕೆ, ಅದೇನು ಅಂತ ಕೇಳಿ ಅಂತ ಕೇಳಿದಾಗ, ನಂಗೆ ಹಿಂದೆ ಮುಂದೆ ಮಾತಾಡೋದಕ್ಕೆ ಬರೋದಿಲ್ಲ ಮಾಧವ, ನಾನು ಏನೇ ಇದ್ರು ನೇರವಾಗಿ ಕೇಳ್ತೀನಿ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಷ್ಟೆ, ಮುಗ್ದು ಹೋಗುತ್ತೆ. ಅದನ್ನ ಬಿಟ್ಟು ಕೋಪ ಮಾಡ್ಕೊಳ್ಳೋದು, ನನ್ನ ಮೇಲೆ ಜಗಳ ಮಾಡೋದು ಇದೆಲ್ಲಾನು ಮಾಡ್ಬೇಡ. ಇದೆಲ್ಲವನ್ನ ಮಾಡಿದ್ರೆ ನಿನಗೇನ ಅಷ್ಟ ಅಂತ ಹೇಳ್ತಾನೆ. ಈಗ ಮಾಧವನ್ಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸೋದಕ್ ಶುರುವಾಗುತ್ತೆ. ಆದ್ರೂ ಕೂಡ ತೋರಿಸ್ಕೊಳ್ದೆ, ಅದೇನು ಅಂತ ಹೇಳಿ ಸರ್ ಮೊದ್ಲು ಅಂತ ಕೇಳ್ತಾನೆ. ಆಗ ರಾಮಚಂದ್ರಪ್ಪ, ಈ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಒಂದ್ ರಾತ್ರಿ ಸಲುವಾಗಿ ನಿನ್ ಹೆಂಡತಿ ನನಗ್ ಬೇಕು, ಅದ್ರ ಫಲವಾಗಿ ನಿಂಗೇನ್ ಬೇಕು ಕೇಳು, ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಕೋಪಗೊಂಡ ಮಾಧವ ಸೀದಾ ಬಂದು ಅವನ್ ಕೊರಳು ಪಟ್ಟಿ ಹಿಡಿದು ಅವನ್ ಕಪಾಳಕ್ ಬಾರಿಸ್ತಾನೆ. ಏನ್ ಅನ್ಕೊಂಡಿದ್ಯಾ ನಿನ್ನ, ನೀನು ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡ್ ಮಾತಾಡು ಅಂತ ಕೂಗಾಡ್ತಾನೆ. ಆದ್ರೆ ರಾಮಚಂದ್ರಪ್ಪ ಅವನನ್ನ ಹಿಂದಕ್ ತಳ್ಳಿ, ಇಷ್ಟೊಂದು ಕೋಪ ಬೇಡ ಮಾಧವ, ನಂಗೆ ಏನ್ ಅನ್ಸ್ತಾ ಅದನ್ನ ನೇರವಾಗಿ ಕೇಳಿದೀನಿ, ನಿಂಗಿಷ್ಟ ಇದ್ರೆ ಒಪ್ಕೋ, ಇಲ್ಲದೆ ಇದ್ರೆ ಧಾರಾಳವಾಗಿ ಹೋಗ್ಬೋದು ಅಂತ ಹೇಳಿದಾಗ, ಮಾಧವ ಯಾವ ಗಂಡನು ಕೂಡ ಇದಕ್ಕೆ ಒಪ್ಪೋದಿಲ್ಲ. ನಿನ್ ಹೆಂಡತಿನ ನಾನ್ ಕೇಳಿದಿದ್ರೆ ಒಪ್ಕೊಂಡ್ ಬಿಡ್ತಿದ್ರ ಅಂತ ಕೇಳಿದಾಗ, ಹಲ್ಲು ಉದ್ರಿಸ್ಬಿಡ್ತೀನಿ ಅಂತ ಹೇಳ್ತಾನೆ ರಾಮಚಂದ್ರಪ್ಪ. ಆಗ ಜೋರಾಗ್ ನಕ್ಕ ಮಾಧವ, ನೋಡಿದ್ರ ನಿಮ್ ಹೆಂಡತಿ ಬಗ್ಗೆ ಮಾತಾಡಿದಕ್ಕೆ ಇಷ್ಟು ಕೋಪ ಬಂದ್ಬಿಡ್ತಲ್ಲ ನಿಮ್ಗೆ, ಹಾಗೇನೆ ಪ್ರತಿ ಗಂಡನು ಅವನ್ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನನಗಿಂತ ಹೆಚ್ಚಾಗಿ ನಡ್ಕೊಳ್ತಾನೆ ಅಂತ ಹೇಳಿ ಇನ್ನೇನ್ ಹೋಗ್ಬೇಕು, ಚಿಟ್ಕೆ ಹೊಡೆದಂತಹ ರಾಮಚಂದ್ರಪ್ಪ ಮಾಧವನನ್ನ ಕರೀತಾನೆ. ಮಾಧವ ಅಲ್ಲಿಂದಲೇ ಹಿಂದೆ ತಿರುಗಿ ಏನೋ ಎಂಬಂತೆ ಸನ್ನೆ ಮಾಡ್ತಾನೆ. ಆಗ ರಾಮಚಂದ್ರಪ್ಪ, ಮಾತಿನ್ನೂ ಮುಗುದಿಲ್ಲ ಮಾಧವ, ಬಂದ್ ಕೂರು ಅಂತ ಹೇಳ್ತಾನೆ. ಆಗ ಮಾಧವ ಮಾತಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ. ನೀವ್ ಎಷ್ಟೇ ಕೇಳಿದ್ರು ನನ್ನ ಹತ್ರ ಏನು ಅನ್ನೋದು ನಿಮಗ್ ಚೆನ್ನಾಗ್ ಗೊತ್ತು. ನೀವು ನನ್ ಬಾಸ್, ಅದಕ್ಕೋಸ್ಕರ ಇಷ್ಟು ತಾಳ್ಮೆಯಿಂದ ನಡ್ಕೊಳ್ತಾ ಇದೀನಿ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೋರು ಉಸಿರನ್ನೇ ನಿಲ್ಲಿಸ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಜೋರಾಗಿ ನಕ್ಕಂತಹ ರಾಮಚಂದ್ರಪ್ಪ, ಮೊದ್ಲು ಬಂದು ಇಲ್ಲಿ ಕೂರು, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ, ಅದಾದ್ಮೇಲೆ ನನ್ನ ಉಸಿರನ್ನೇ ನಿಲ್ಲಿಸ್ತೀಯೋ ಅಥವಾ ಬೇಡ ಬಿಡು, ಮುಂದೆ ಹೇಳೋದಿಲ್ಲ, ಬಂದು ಮೊದ್ಲು ಕೂರು ಅಂತ ಹೇಳಿದಾಗ ಅಸಹನೆಯಿಂದ ಮಾಧವ ಬಂದು ಅಲ್ಲಿ ಕೂತ್ಕೊಳ್ತಾನೆ. ಆಗ ರಾಮಚಂದ್ರಪ್ಪ, ನನ್ ಮಾತ್ ಮುಗಿಸೋವರೆಗೂ ಮಧ್ಯ ಮಾತಾಡ್ಬೇಡ, ಕೋಪ ಬಂದು ಸಹಿಸ್ಕೊಂಡು
ಬಾಯಿ ಮುಚ್ಕೊಂಡ್ ಸುಮ್ನೆ ಕೂತ್ಕೊ ಅಂತ ಹೇಳ್ತಾನೆ. ವಿಧಿ ಇಲ್ಲದ ಮಾಧವ ಸುಮ್ನೆ ಬಂದು ಕೂತ್ಕೋತಾನೆ. ಚಂದ್ರಪ್ಪ ತನ್ನ ಮಾತನ್ನ ಮುಂದುವರಿಸ್ತಾನೆ. ನೋಡು ಮಾಧವ, ಅವತ್ತು ಪಾರ್ಟಿಯಲ್ಲಿ ನೀನ್ ಹೇಳ್ತೀನ ನೋಡಿ ನಂಗೆ ಆಸೆ ಆಯ್ತು. ನಾನು ಅವತ್ತೇ ಕೇಳಿದ್ರೆ ನೀನ್ ಹೇಗ್ ನಡ್ಕೊಳ್ತೀಯ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಹಾಗಾಗಿ ಇಷ್ಟು ದಿನ ಕಾದು ನಿನ್ ಸುತ್ತ ಬಲೆ ಹೆಣ್ದು ಅದ್ರಲ್ಲಿ ನಿನ್ನ ಸಿಕ್ಕಾಕ್ಸಿ ಇವತ್ತು ಈ ವಿಷಯನ ಕೇಳ್ತಾ ಇದ್ದೀನಿ. ನಿನ್ ಹೆಂಡತಿಗಾಗಿ ಇಷ್ಟು ದಿನ ಕಾದಿದ್ದೀನಿ ಅಂದ್ರೆ ನೀನೇ ಯೋಚನೆ ಮಾಡು ನನ್ನ ತಾಳ್ಮೆ ಎಷ್ಟು ಅಂತ. ನೀನೇನಾದ್ರೂ ನನ್ನ ಷರತ್ತಿಗೆ ಒಪ್ಕೊಂಡು ಒಂದ್ ರಾತ್ರಿಗೆ ನಿನ್ ಹೆಂಡತಿನ ನನ್ ಜೊತೆ ಕಳ್ಸಿದ್ರೆ ನಿನಗಿರೋ ಲೋನ್ ಎಲ್ಲಾನು ಕ್ಲಿಯರ್ ಮಾಡಿ ನನ್ನ ಕಂಪ್ನಿನಲ್ಲಿನೇ ಮ್ಯಾನೇಜರ್ ಪೋಸ್ಟ್ ನ ನಿನಗ್ ಕೊಟ್ಟು ತಿಂಗಳಿಗೆ 3 ಲಕ್ಷ ಸಂಬಳನ ನಿನಗ್ ಕೊಡ್ತೀನಿ. ಲೈಫ್ ಲಾಂಗ್ ನೀನ್ ಆರಾಮಾಗಿ ಸ್ವಂತ ಮನೆಯಲ್ಲಿ ನಿನ್ ಹೆಂಡತಿ ನಿನ್ನ ಮಕ್ಕಳ ಜೊತೆನಲ್ಲಿ ಸ್ವಂತ ಕಾರಲ್ಲಿ ಓಡಾಡ್ತಾ ಪರ್ಮನೆಂಟ್ ಆಗಿ ಕೆಲ್ಸ ತಗೊಂಡು ನೆಮ್ಮದಿಯ ಜೀವನ ನಡೆಸ್ಬೋದು. ಒಂದ್ ವೇಳೆ ನೀನೇನಾದ್ರೂ ಕೋಪ ಮಾಡ್ಕೊಂಡು ನಾನು ಹೇಳೋದಕ್ಕೆ ಒಪ್ಕೊಳ್ದೆ ಇದ್ರೆ ಇವತ್ತು ಈಗ್ಲೇ ಈ ಕ್ಷಣನೇ ನಿನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀನಿ. ಸಂಬಳ ಇಲ್ಲ, ಮನೆ ಲೋನ್ ಹೇಗ್ ಕಟ್ತೀಯ, ಕಾರಿನ ಲೋನ್ ಹೇಗ್ ಕಟ್ತೀಯ, ಏನಾದ್ರೂ ಮಾರ್ಕ್ ಕಟ್ತೀನಿ ಅನ್ನೋಕೆ ನಿನ್ನ ಹತ್ರ ಆಸ್ತಿನೇ ಇಲ್ಲ. ನೀವಿಬ್ರು ಆಗಿರೋದು ಲವ್ ಮ್ಯಾರೇಜ್, ಫ್ಯಾಮಿಲಿ ಸಪೋರ್ಟ್ ಕೂಡ ಇಲ್ಲ. ನಿನ್ನ ಹೆಂಡತಿ ಮತ್ತೆ ನೀನು ಬೀದಿನಲ್ಲಿ ಭಿಕ್ಷೆ ಬೇಡಬೇಕಾಗತ್ತೆ. ಯೋಚನೆ ಮಾಡು ಅಂತ ಹೇಳ್ತಾನೆ. ಈಗ ನೀನ್ ಎದ್ದು ಹೋಗ್ಬೋದು. ನಿನಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ. ಯೋಚನೆ ಮಾಡಿ ನಾಳೆ ಬೆಳಗ್ಗೆ ಬಂದು ಹೇಳು. ಇಲ್ಲದೆ ಇದ್ರೆ ಒಂದ್ ರಿಸೈನ್ ಲೆಟರ್ನ ರೆಡಿ ಮಾಡಿ ಸೀದಾ ಬಂದು ನನಗ್ ಕೊಡು ಅಷ್ಟೆ. ನೀನಿನ್ನು ಹೋಗ್ಬಹುದು ಅಂತ ಹೇಳ್ತಾನೆ. ಬಂದು ತನ್ನ ಜಾಗದಲ್ಲಿ ಕೂತಂತಹ ಮಾಧವನಿಗೆ ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗುತ್ತೆ. ಅಯ್ಯೋ, ನಾನೇನ್ ಮಾಡ್ಕೊಂಡ್ಬಿಟ್ಟೆ. ಮಧು ಅಷ್ಟೆಲ್ಲ ಹೇಳಿದ್ಲು, ನಮಗೆ ಸಾಲ ಎಲ್ಲ ಬೇಡ, ಬರೋ ಸಂಬಳನ ಸೇವಿಂಗ್ ಮಾಡ್ಕೊಂಡು ಆರಾಮಾಗಿರೋಣ ಅಂತ. ಎಷ್ಟ್ ಹೇಳಿದ್ಲು, ಇಲ್ಲ ಅಂತ ನಾನು ಅವ್ರ ಮಾತನ್ನ ಕೇಳಲೇ ಇಲ್ಲ. ಎಂತ ಕೆಲ್ಸ ಮಾಡ್ಕೊಂಡೆ, ಈಗ ಏನ್ ಮಾಡ್ಲಿ ಅಂತ ಯೋಚಿಸ್ತಾನೆ. ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಹೋದ್ರುನು ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಯೋಚನೆ ಮಾಡಿ 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 ಸುಸ್ತಾಗೋಗ್ಬಿಟ್ಟಿರ್ತಾನೆ. ಅವನನ್ನ ನೋಡಿ ಮಧು ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಮಧುಗೆ ಕೂಡ ಆ ವಿಷಯನ ಹೇಳೋದೇ ಇಲ್ಲ. ಹೇಳಿದ್ರೆ ಅವಳ ಹತ್ರ ಏನಿರುತ್ತೆ ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತು. ಹಾಗಾಗಿ ಅವನ್ ಮಧುಗೆ ಏನು ಹೇಳೋದೇ ಇಲ್ಲ. ಆದ್ರೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ತಾನೆ. ಈಗೇನಾದ್ರೂ ನಾನು ಹೋಗ್ತೇ ಇದ್ರೆ ಜೀವನಾನೇ ಮುಗ್ದೋದಂತೆ. ಎಲ್ರೂ ಮುಂದೆ ತುಂಬಾ ಚಿಕ್ಕವನಾಗ್ಬಿಡ್ತೀನಿ. ಎಲ್ರು ನನ್ನನ್ನ ಆಡ್ಕೊಂಡ್ ನಗ್ತಾರೆ. ಮನೆ ಇಲ್ದೆ ಬೀದಿಗೆ ಬಂದು ನಿಂತ್ಕೊಳ್ತೀನಿ. ಮಧು ನನ್ನನ್ನ ಬಿಟ್ಟು ಹೋಗ್ಬೋದು. ಇಲ್ಲ ಇಲ್ಲ, ಹೀಗಾಗ್ಬಾರ್ದು. ಒಂದ್ ರಾತ್ರಿ ತಾನೆ ಬಿಟ್ಕೊಟ್ಬಿಡೋಣ, ಅದಾದ್ಮೇಲೆ ಲೈಫ್ ಫುಲ್ ಸೆಟಲ್ಡ್ ಅಂತ ಅನ್ಕೊಂಡು ಸೀದಾ ಆಫೀಸಿಗೆ ಬಂದು ನಾನು ಒಪ್ಪಿಗೆನ ತಿಳಿಸ್ತಾನೆ. ಆಗ ರಾಮಚಂದ್ರಪ್ಪ, ಸರಿ, ಆದ್ರೆ ಈ ವಿಷಯನ ಮಧುಗ್ ತಿಳಿಸಿದ್ಯಾ ಅಂತ ಕೇಳ್ತಾನೆ. ಇಲ್ಲ, ತಿಳಿಸಿಲ್ಲ, ಅವಳು ಒಪ್ಪೋದೂ ಇಲ್ಲ ಅಂತ ಮಾಧವ ಹೇಳ್ತಾನೆ. ಆಗ ರಾಮಚಂದ್ರಪ್ಪ, ಮತ್ತೆ ಹೇಗೆ ಅಂತ ಕೇಳಿದಾಗ, ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲಾನು ನಾನ್ ನೋಡ್ಕೊಳ್ತೀನಿ. ನೀವಿವತ್ ರಾತ್ರಿ 11 ಗಂಟೆ ಸರಿಯಾಗಿ ನನ್ ಮನೆಗ್ ಬನ್ನಿ ಸಾಕು, ಮುಂದಿಂದೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ರಾಮಚಂದ್ರಪ್ಪನ್ಗೆ ಆಶ್ಚರ್ಯ ಆಗತ್ತೆ. ಇಷ್ಟು ಸುಲಭವಾಗಿ ಮಾಧವ ಒಪ್ಕೊಳ್ತಾನೆ ಅಂತ ಅನ್ಸಿರೋದಿಲ್ಲ. ಅವನು ತುಂಬಾ ರಂಪ ರಾಮಾಯಣ ಮಾಡ್ತಾನೆ, ಒಪ್ಕೊಳ್ಳೋದೇ ಇಲ್ಲ, ಮತ್ತೇನಾದ್ರೂ ಪ್ಲಾನ್ ಮಾಡ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ರು. ಹೊರಗ್ ಬಂದಂತಹ ಮಾಧವ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡುವಂತಹ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಮತ್ತು ಬರುವಂತಹ ಔಷಧಿಯನ್ನ ಕೇಳ್ತಾನೆ. ಮೊದ್ಲಿಗೆ ಅವನ ಸ್ನೇಹಿತ ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಏನೇನೋ ಸುಳ್ಳುಗಳನ್ನ ಹೇಳಿ ಅವನನ್ನ ಒಪ್ಸಿ
ಕೈ ತುಂಬಾ ದುಡ್ಡು ಕೊಟ್ಟು ಆ ಮಾತ್ರೆಗಳನ್ನ ತಗೊಂಡ್ ಬರ್ತಾನೆ. ರಾತ್ರಿ ಮಧು ಕುಡಿಯೋ ಹಾಲಿನಲ್ಲಿ ಆ ಮಾತ್ರೆನ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ತಾನೆ. ಕ್ರಮೇಣ ಅವಳಿಗೆ ಮತ್ತೇರಿದಂತಾಗಿ ಏನೇನೋ ಮಾತಾಡ್ತಾ ಬಡಬಡಾಯಿಸ್ತಾ ಇರ್ತಾಳೆ. ಸೀದಾ ಅವಳನ್ನ ಬೆಡ್ರೂಮ್ ತಂದು ಮಲಗಿಸ್ತಾನೆ. 11 ಗಂಟೆ ಸುಮಾರಿಗೆ ರಾಮಚಂದ್ರಪ್ಪ ಮನೆಗ್ ಬರ್ತಾನೆ. ಆಗ ಮಾಧವ ರೂಮಲ್ಲಿ ಮಧು ಇದ್ದಾಳೆ. ಸರ್, ಅವಳಿಗೆ ಮತ್ತೆ ಬರುವಂತಹ ಔಷಧಿನ ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ಅವಳ ಜೊತೆ ಏನ್ ಬೇಕಾದ್ರೂ ಮಾಡಬಹುದು. ಮಾರನೇ ದಿನ ಬೆಳಗ್ಗೆ ಅವಳಿಗೆ ಏನೂ ನೆನಪಿರೋದೇ ಇಲ್ಲ. ನೀವು ಧಾರಾಳವಾಗಿ ಹೋಗಿ ಅಂತ ಹೇಳಿ ತಾನು ಹೊರಗಡೆ ಹೊರಟು ಬಿಡ್ತಾನೆ. ಒಳಗಡೆ ಬಂದಂತಹ ರಾಮಚಂದ್ರಪ್ಪ ಮಧುನ ನೋಡ್ತಾನೆ. ಅವಳ ಸೌಂದರ್ಯನ ನೋಡಿ ಆಸೆ ಪಟ್ಟು ತನ್ನ ಅವಶ್ಯಕತೆಯನ್ನ ಪೂರೈಸಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಮುಂಜಾನೆ 4 ಹೊತ್ತಿಗೆ ಮನೆಗೆ ಬಂದಂತಹ ಮಾಧವ ಮಧುವಿನ ಪಕ್ಕ ಬಂದು ಮಲಗ್ಬಿಡ್ತಾನೆ. ಬೆಳಗ್ಗೆ ಎದ್ದು ಮಧುಗೆ ಮೈಕೈಯೆಲ್ಲ ನೋವು, ತಲೆ ನೋವು. ಏನಾಗ್ತಿದೆ ನನ್ಗೆ? ಯಾಕೆ ಈ ರೀತಿ ಆಗ್ತಾ ಇದೆ? ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನ್ಪೇ ಆಗ್ತಿಲ್ವಲ್ಲ ಅಂತ ಅನ್ಕೊಳ್ತಾಳೆ. ಆದ್ರೆ ಅವಳ ದೇಹದಲ್ಲಾದ ಬದಲಾವಣೆ ಅವಳಿಗೆ ಕಾಣಿಸುತ್ತೆ, ಅರ್ಥನೂ ಆಗುತ್ತೆ. ಆದ್ರೆ ಯಾರಲ್ಲಿ ಕೇಳಲಿ, ಏನಂತ ಕೇಳಲಿ ಅಂತ ಅನ್ಕೊಂಡು ಸುಮ್ಮನಾಗ್ತಾಳೆ. ಈ ಕಡೆ ಆಫೀಸಿಗೆ ಬಂದಂತಹ ಮಾಧವನನ್ನ ರಾಮಚಂದ್ರಪ್ಪ ಮತ್ತೆ ತನ್ನ ಕ್ಯಾಬಿನ್ಗೆ ಕರೆಸ್ತಾನೆ. ತುಂಬಾ ಥ್ಯಾಂಕ್ಸ್ ಮಾಧವ. ನಿನ್ನೆ ರಾತ್ರಿ ನಾನ್ ಕಂಡಂತಹ ಸುಖ ನನ್ನ ಜೀವನದಲ್ಲಿ ಯಾವತ್ತೂ ಕಂಡಿಲ್ಲ. ನೀನ್ ಹೆಂಡತಿ ಒಂದು ಅದ್ಭುತ. ಕುಡಿದೆಯೇ ಮತ್ತೇರಿಸುವಂತ ಸೌಂದರ್ಯ, ಒಂಥರ ನಶೆ ಇದ್ದಂತೆ. ನಂಗ್ ಒಂದ್ ರಾತ್ರಿಗೆ ಈ ನಶೆನ ಇಳಿಸ್ಕೊಳ್ಳೋದಕ್ಕೆ ಯಾಕೋ ಇಷ್ಟ ಆಗ್ತಿಲ್ಲ. 1 ವಾರಕ್ ಬೇಕು ಅಂತ ಕೇಳ್ತಾನೆ. ಈಗ ಮಾಧವನಿಗೆ ಗಾಬರಿ ಆಗೋದಿಕ್ ಶುರು ಆಗತ್ತೆ. ಸರ್, ನೀವ್ ಹೇಳಿದ್ದು 1 ರಾತ್ರಿಗೆ ನಾನು ಒಪ್ಕೊಂಡಿದ್ದೀನಿ. ಈಗ ನೀವು ಈ ರೀತಿ ಹೇಳೋದು ಸರಿಯಲ್ಲ ಅಂತ ಹೇಳಿದಾಗ, ನೋಡ್ ಮಾಧವ, ಯೋಚನೆ ಮಾಡು. ಈ 1 ರಾತ್ರಿಗೆ ನಾನು ನಿಮ್ಮೆಲ್ಲಾ ಲೋನ್ಗಳನ್ನ ಹಾಗೆ ನಿನ್ ಕೆಲಸವನ್ನ ಎಲ್ಲಾನು ಮಾಡ್ಕೊಡ್ತೀನಿ. ಈಗ ನೀನ್ 1 ವಾರಕ್ಕೆ ನನಗೆ ಕೊಡದೇ ಇದ್ರು ಕೂಡ ಇದೆಲ್ಲವನ್ನ ನಾನು ನಿನಗೆ ಕೊಟ್ಟೇ ಕೊಡ್ತೀನಿ. ನಾನ್ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋದಿಲ್ಲ. ಆದ್ರೆ ಇನ್ನೂ 1 ವಾರಕ್ಕೆ ನಿನ್ ಹೆಂಡ್ತಿನ ನನಗೇನಾದ್ರೂ ಕೊಟ್ರೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನು 3 ಫ್ಲಾಟ್ಗಳನ್ನ ನಿನ್ನ ಹೆಸರು ಮಾಡ್ಕೊಡ್ತೀನಿ. ಯೋಚನೆ ಮಾಡು. ಅದರಿಂದ ಬರೋ ಬಾಡಿಗೆಗಳು ನಿನಗೆ ಸಿಗುತ್ತೆ. 4 ಸ್ವಂತ ಫ್ಲಾಟ್ಗಳು. ನೀನು ಇಡೀ ಜೀವಮಾನ ದುಡಿದ್ರು ಇಷ್ಟು ಸಂಪಾದನೆ ಮಾಡೋದಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ ನೋಡು. ಆದ್ರೆ ನಾನ್ ನಿನಗೆ ಮೋಸ ಮಾಡೋದಿಲ್ಲ. ಈಗ ನೀನ್ ಆಗಲ್ಲ ಅಂದ್ರೂ ಕೂಡ ನಿನಗೆ ಏನ್ ಮಾತು ಕೊಟ್ಟಿದ್ದೀನೋ ಅಷ್ಟನ್ನಂತೂ ನಾನು ನಿನ್ಗೆ ಈಡೇರಿಸ್ತೇನೆ ಅಂತ ಹೇಳ್ತಾನೆ. ಅಲ್ಲಿಂದ ಎದ್ದು ಹೋದಂತ ಮಾಧವ ತನ್ನ ಜಾಗದಲ್ಲಿ ಕೂತು ಯೋಚಿಸೋದಕ್ ಶುರು ಮಾಡ್ತಾನೆ. ಏನ್ ಮಾಡ್ಲಿ ಈಗ? 4 ಫ್ಲಾಟ್ಗಳು ನನ್ನ ಹೆಸರಲ್ಲಿ, 3 ಲಕ್ಷ ಸಂಬಳ ಬರೋ ಕೆಲ್ಸ, ಕಾರು. ಹೌದು, ನಾನ್ ನನ್ನ ಜೀವನ ಇಡೀ ದುಡಿದ್ರು ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. 1 ದಿನ ಹೇಗೋ ಕಳೆದು ಹೋಗಿದೆ. ಇನ್ನೊಂದು 6 ದಿನ ತಾನೆ. ಹೇಗಾದ್ರೂ ಮಾಡಿ ಅವ್ರು ಹೇಳೋದಕ್ಕೆ ಒಪ್ಕೊಂಡ್ಬಿಡೋಣ. ಜೀವನ ಪೂರ್ತಿ ಮಧು ಮತ್ತೆ ನಾನು ಸಂತೋಷವಾಗಿರ್ಬೋದು. ನನ್ ಮಧುಗೋಸ್ಕರನೇ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ತಪ್ಪೇನೂ ಇಲ್ಲ ಬಿಡು. ಅವಳು ಮತ್ತೆ ಮುಂದೆ ಬರೋ ನಮ್ಮ ಮಕ್ಕಳಿಗೋಸ್ಕರ ಇಷ್ಟಾದ್ರೂ ಕಷ್ಟ ಪಡ್ಬೇಕಲ್ಲ ಅಂತ ಅನ್ಕೊಳ್ತಾನೆ. ಯೋಚನೆ ಮಾಡಿ 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 ಸಂಜೆ ಮನೆಗೆ ಹೋಗೋ ಟೈಮಲ್ಲಿ ರಾಮಚಂದ್ರಪ್ಪನ ಹತ್ರ ಬಂದು, ಸರಿ ಸರ್, ಮೊದ್ಲು ನನ್ನ ಲೋನ್ ಕ್ಲಿಯರ್ ಮಾಡ್ಕೊಡಿ, ಪ್ರಮೋಷನ್ ಲೆಟರ್ ಅನ್ನ ನನ್ನ ಕೈಗಿಡಿ, ಅದಾದ್ಮೇಲೆ 1 ವಾರ ನನ್ನ ಹೆಂಡತಿ ನಿಮ್ಗೆನೆ. ಆ 1 ವಾರ ಕಳೆಯೋ ಅಷ್ಟರಲ್ಲಿ ಆ ಅಪಾರ್ಟ್ಮೆಂಟ್ ಅಲ್ಲಿ 3 ಫ್ಲಾಟ್ಗಳನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡಿ ಅಂತ ಕೇಳ್ತಾನೆ. ರಾಮಚಂದ್ರಪ್ಪ ಅದಕ್ಕೆ ಒಪ್ಕೊಳ್ತಾನೆ.
ಅದಾಗಿ 2 ವಾರದಲ್ಲಿನೇ ಮಾಧವನ ಎಲ್ಲಾ ಲೋನ್ ಕ್ಲಿಯರ್ ಆಗತ್ತೆ. ಅವನಿಗೆ ಪ್ರಮೋಷನ್ ಲೆಟರ್ ಕೂಡ ಸಿಗತ್ತೆ, ಸಂಬಳ ಹೈ ಕೂಡ ಆಗತ್ತೆ. ಈಗ ಮಾಧವನ ಖುಷಿಗೆ ಪಾರವೇ ಇಲ್ಲ. ಇದೆಲ್ಲವನ್ನ ಮಧುವಿನ ಹತ್ರ ಹೇಳಿ ಖುಷಿ ಪಡ್ತಾನೆ. ಆಗ ಮಧು, ಇದು ಹೇಗ್ ಸಾಧ್ಯ? ಒಂದೇ ಸಲ ಇಷ್ಟೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಮಾಧವನನ್ನ ಕೇಳ್ತಾಳೆ. ಅಯ್ಯೋ ಮಧು, ನನ್ಗೆ ಲಾಟ್ರಿ ಹೊಡೆದಿದೆ ಕಣೆ. ಇನ್ಮುಂದೆ ನಾವು ಜೀವನದಲ್ಲಿ ರಾಜ ರಾಣಿ ತರ ಇರ್ಬೋದು. ನೀನು ನನ್ ಜೀವನದಲ್ಲಿ ಲಕ್ಕಿ ಚಾರ್ಮ್ ಇದ್ದ ಹಾಗೆ ಅಂತ ಖುಷಿ ಪಡ್ತಾ ಅವನ್ ಲೋಕದಲ್ಲೇ ಅವನು ಕಳೆದು ಹೋಗಿರ್ತಾನೆ. ಆದ್ರೆ ಮಧುಗೆ ಇನ್ನೂ ಅನುಮಾನ, ಹೇಗ್ ಸಾಧ್ಯ ಇದೆಲ್ಲ? ಇವನ್ ಯಾವಾಗ ಲಾಟ್ರಿ ತಗೊಂಡಿದ್ದ? ಏನು ಅರ್ಥನೇ ಆಗ್ತಿಲ್ಲ. ಆದ್ರೆ ಏನೋ ನಡೆಸ್ತಿದ್ದಾನೆ, ನನಗ್ ಗೊತ್ತಾಗ್ತಿಲ್ಲ ಅಷ್ಟೆ ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ. ಮತ್ತೆ ಶುರುವಾಯ್ತು ಮಧುಗೆ ನರಕ ದರ್ಶನ. ದಿನಾ ರಾತ್ರಿ ಅವಳಿಗೆ ಮದ್ದು ಕೊಡಿಸೋದು, ತನ್ನ ಬಾಸ್ನ ಹತ್ರ ಬಿಡೋದು, ಇದೇ ನಡೀತಾ ಇರತ್ತೆ. 5 ದಿನ ಕಳೆಯುತ್ತೆ. ಮಧುಗೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ತನ್ನ ದೇಹದ ಸ್ಥಿತಿಯನ್ನ ನೋಡಿ ಏನಾಗ್ತದೆ ನನ್ನ ಜೀವನದಲ್ಲಿ ಅಂತ ಆತಂಕಗೊಳ್ತಾಳೆ. ಮಾಧವನನ್ನ ಕೇಳ್ತಾಳೆ. ಆದ್ರೆ ಮಾಧವ, ಅಯ್ಯೋ ಏನೂ ಇಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡು, ರೆಸ್ಟ್ ಮಾಡು, ಸರಿ ಹೋಗುತ್ತೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಆದ್ರೆ ತನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ರಾತ್ರಿ ಹಾಲು ಕೊಡದ ನಂತರ ಏನಾಗ್ತಿದೆ ಅಂತ ತಿಳಿಯದಷ್ಟು ನಿದ್ದೆ, ಇದೆಲ್ಲವನ್ನ ನೋಡಿ ಅವಳಿಗೆ ಅನುಮಾನ ಬರೋದಕ್ಕೆ ಶುರುವಾಗತ್ತೆ. ಹೇಗಾದ್ರೂ ಮಾಡಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೇಬೇಕು. ಹೌದು, ಇವತ್ತು ಆ ಹಾಲನ್ನ ಕುಡಿಯೋದೇ ಬೇಡ ಅಂತ ತೀರ್ಮಾನ ಮಾಡ್ತಾಳೆ. ಬೇಡ ಬೇಡ, ಹಾಲು ಮಾತ್ರನೇ ಅಲ್ಲ, ಇವತ್ತು ಏನು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಾಡೋದೇ ಬೇಡ ಅಂತ ಅನ್ಕೊಳ್ತಾಳೆ. ಮಾಧವ ಬಂದು ಊಟ ಮುಗಿಸಿ ಅವಳು ಕಾಯಿಸಿಟ್ಟಿದ್ದಂತಹ ಹಾಲಿಗೆ ಮಾತ್ರನ್ನ ಬೆರೆಸಿ ಸುಮ್ಮನಾಗ್ತಾನೆ. ಆದ್ರೆ ಅವಳು ಆ ಹಾಲನ್ನ ಸಿಂಕಿನಲ್ಲಿ ಚೆಲ್ಲಿ ಬಂದು ಮಲಗ್ಬಿಡ್ತಾಳೆ. ಅಡ್ಗೆ ಮನೆಗೆ ಬಂದು ನೋಡಿದಂತಹ ಮಾಧವ ಅವಳು ಹಾಲನ್ನ ಕುಡಿದಿದ್ದಾಳೆ ಅಂತ ಅನ್ಕೊಂಡು ಬಂದು ರೂಮಲ್ಲಿ ನೋಡ್ತಾನೆ. ಅವಳು ಆಗ್ಲೇ ಮಲಗಿರೋದನ್ನ ನೋಡಿ ಹತ್ರ ಬಂದು ಎದ್ದೇಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಅವಳು ಎದ್ದೇಳೋದೇ ಇಲ್ಲ, ನಾಟಕ ಮಾಡ್ತಿರ್ತಾಳೆ. ಸೀದಾ ಅವನು ಹೊರಗಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಮಚಂದ್ರಪ್ಪ ರೂಮಿನ ಒಳಗಡೆ ಬಂದು ಮಧುಳನ್ನ ಮುಟ್ತಾನೆ. ಅಷ್ಟೇ, ಗಾಬರಿಯಿಂದ ಎದ್ದಂತಹ ಮಧು ಅಲ್ಲಿ ರಾಮಚಂದ್ರಪ್ಪನನ್ನ ನೋಡಿ ಶಾಕ್ ಆಗ್ತಾಳೆ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಹೊರಗಡೆ ಹೋಗಿ, ನಂಗ್ ಗಂಡನ್ ಗೊತ್ತಾದ್ರೆ ಅಷ್ಟೇ ಆಮೇಲೆ ಅಂತ ಕಿರ್ಚಾಡ್ತಾಳೆ. ಆಗ ಜೋರಾಗಿ ನಕ್ಕಂತಹ ರಾಮಚಂದ್ರಪ್ಪ, ನಿನ್ ಗಂಡನೇ ನನ್ನನ್ನ ಇಲ್ಲಿ ಕಳ್ಸಿರೋದು, ದುಡ್ಡಿಗಾಗಿ 1 ವಾರದಿಂದ ಇದೇ ನಡೀತಾ ಇದೆ. ನಿನ್ನನ್ನು ನಾನು ಆಗಲೇ ಸಾಕಾಗದಷ್ಟು ನನ್ನ ಆಸೆನ ತೀರಿಸ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಒಂದಿನ ಲಾಸ್ಟ್ ಇತ್ತು, ಆದ್ರೆ ನಿನಗೆ ಗೊತ್ತಾಗ್ಬಿಡ್ತು. ಏನ್ ಮಾಡೋದು? ಸರಿ ಬಾ, ಇಷ್ಟು ದಿನ ನಿನಗೆ ಪ್ರಜ್ಞೆ ಇಲ್ದಾಗ ಮಾಡಿ ಮಾಡಿ ಮಜಾನೇ ಇರ್ಲಿಲ್ಲ. ಈ ಎಚ್ಚರ ಇದ್ದಾಗ ನೀನೆ ಇಷ್ಟಪಟ್ಟು ನನ್ನ ಹತ್ರ ಬರೋದು ತುಂಬಾನೇ ಚೆನ್ನಾಗಿರುತ್ತೆ. ಬಾ ಬಾ ಅಂತ ಕರೀತಾನೆ. ಆಗ ಕೋಪಗೊಂಡಂತಹ ಮಧು, ನೀನ್ ಏನ್ ಹೇಳ್ತಿದ್ಯಾ ಅಂತ ಕೇಳಿದಾಗ ರಾಮಚಂದ್ರಪ್ಪ ನಡೆದಂತಹ ಎಲ್ಲಾ ಘಟನೆಯನ್ನ ಅವಳಿಗೆ ವಿವರಿಸ್ತಾನೆ. ನಿನ್ ಗಂಡನ್ಗೆ ನಾನಾಗ್ಲೇ ಸಾಕಷ್ಟು ಹಣವನ್ನ ಕೊಟ್ಟಿದ್ದೀನಿ, 3 ಫ್ಲಾಟ್ ಕೂಡ, ನಿನ್ನೆ ತಾನೇ ಅವನ ಹೆಸರಿಗೆ ರಿಜಿಸ್ಟರ್ ಕೂಡ ಮಾಡಿಸಿದ್ದೀನಿ ಅಂತ ಹೇಳಿದಾಗ ಮಧು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ನನ್ನನ್ನ ಬಿಟ್ಬಿಡಿ ಪ್ಲೀಸ್, ನನಗೆ ಇಷ್ಟನೇ ಇಲ್ಲ ಅಂತ ಅಳ್ತಾ ಹೇಳ್ತಾಳೆ. ಆಗ ರಾಮಚಂದ್ರಪ್ಪ, ಹೇಗ್ ಬಿಡೋದಕ್ಕಾಗತ್ತೆ? ಬರೀ 1 ವಾರಕ್ಕೆ 60 ರಿಂದ 70 ಲಕ್ಷ ಬೆಲೆ ಬಾಳುವಂತಹ 3 ಫ್ಲಾಟ್ಗಳನ್ನ ಕೊಟ್ಟಿದ್ದೀನಿ, ಕೋಟಿ ಗಟ್ಟಲೆ ನಿನ್ ಮೇಲೆ ಸುರಿದಿದ್ದೀನಿ, ಹೇಗ್ ಬಿಟ್ಬಿಡ್ಲಿ ನೀನೇ ಹೇಳು ಅಂತ ಕೇಳ್ತಾನೆ. ಜೋರಾಗಿ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ. ಏನ್ ಹೇಳೋದು ಅಂತ ಅವಳಿಗೆ ತೋಚೋದೇ ಇಲ್ಲ. ತಾನೇ ಇಷ್ಟೊಂದು ಪ್ರೀತಿ ಮಾಡಿ, ತಾನೇ ಇಷ್ಟೊಂದು ನಂಬಿಕೆ ಇಟ್ಟು, ಇಷ್ಟು ವರ್ಷ ಸಾಕಿ ಸಲಹಿದಂತ
ಮನೆಯವ್ರನ್ನೆಲ್ಲರನ್ನು ಬಿಟ್ಟು ಇವನ್ ಹಿಂದೆ ಬಂದೆ. ಆದ್ರೆ ಇವನು ಕೇವಲ ಕೇವಲ ಹಣಕ್ಕಾಗಿ ನನ್ನದ ಮಾರ್ಬಿಟ್ಟ. ಇವನ ಬಾಸ್ ಮೊದಲನೇ ಸಲ ಕೇಳಿದಾಗ್ಲೇ ನಿನ್ ಹತ್ರ ಒಂದು ಹೇಳ್ಬೇಕಾಗಿತ್ತು. ನಾನು ಹೇಳ್ತಿದ್ದೆ, ಈ ಮನೆ ಈ ಕಾರು ಯಾವುದು ಬೇಡ, ನಾನು ನೀನು ಇಬ್ರು ಕೆಲ್ಸಕ್ಕೆ ಹೋಗಿ ನಮ್ ಜೀವನ ನೋಡ್ಕೊಳ್ಳೋಣ ಅಂತ. ಆದ್ರೆ ಇವನ್ ಮಾಡಿದಾದ್ರೂ ಏನು ಸರಿ. ಒಂದ್ಸಲ ಅವನ ಅಸಹಾಯಕ ಸ್ಥಿತಿಯಿಂದ ಅದಾಗೋಯ್ತು. ಅದಾದ್ಮೇಲೆ ಆಗಿದ್ದು ಅವನ ದುರಾಸೆಯಿಂದಾನೆ ತಾನೆ. ಇನ್ನು ಹೆಚ್ಚು ಹಣ ಬೇಕು, ಹೆಚ್ಚು ಹಣ ಬೇಕು ಅಂತ ತಾನೇ ಈ ಒಂದ್ ವಾರ ನನ್ನನ್ನ ಇವನ್ ಬಾಸ್ ಬಿಟ್ಕೊಟ್ಟಿದ್ದು. ಇಲ್ಲ, ನಾನಿನ್ನು ಇವನ್ ಜೊತೆ ಇದ್ಬಿಟ್ರೆ ಇನ್ನು ಹೆಚ್ಚಿನ ಹಣಕ್ಕೋಸ್ಕರ ಹೀಗೆ ದಿನ ರಾತ್ರಿ ನನ್ ಮಾತ್ರೆ ಕೊಟ್ಟು ಯಾರ್ಯಾರನ್ನ ಕರ್ಕೊಂಡ್ ಬಂದು ನನ್ನ ಹತ್ರ ಬಿಡ್ತಾನೋ ಏನೋ ಗೊತ್ತಿಲ್ಲ. ಇನ್ನು ಇವನ್ ಜೊತೆ ಜೀವನ ಮಾಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಮನೆಗೆ ಹೋಗೋದಕ್ ಸಾಧ್ಯ ಇಲ್ಲ. ಮನೆಯವ್ರನ್ನೆಲ್ಲ ಬಿಟ್ಟು ಅವ್ರ ನಂಬಿಕೆ ಮೋಸ ಮಾಡಿ ಇವನನ್ನ ನಂಬಿ ಬಂದೆ. ಹೀಗೇನ್ ಮಾಡ್ಲಿ ಅಂತ ತನ್ನಲ್ಲಿಗೆ ತಾನೇ ಮಾತಾಡ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಅವಳನ್ನ ನೋಡ್ತಾ ರಾಮಚಂದ್ರಪ್ಪ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವಳ ಪರಿಸ್ಥಿತಿ ಏನು ಅಂತ ಅವನಿಗೂ ಅರ್ಥ ಆಗ್ತಿರುತ್ತೆ. ಆದ್ರೆ ಅವಳನ್ನ ಬಿಟ್ಕೊಡೋದಕ್ಕೆ ಅವನು ರೆಡಿ ಇರ್ಲಿಲ್ಲ. ಹಾಗಾಗಿ ಕಾಯ್ತಾ ಕೂತಿರ್ತಾನೆ. ಸೀದಾ ಎದ್ದವಳು ತನ್ನ ಕಬೋರ್ಡಲ್ಲಿ ಇದ್ದಂತಹ ಸೀರೆನ ತಗೊಂಡು ಫ್ಯಾನ್ಗೆ ಹಾಕೋದಕ್ ನೋಡ್ತಾಳೆ. ಅಲ್ಲಿ ರಾಮಚಂದ್ರಪ್ಪ ಇರೋದನ್ನೇ ಮರೆತು ಬಿಟ್ಟಿರ್ತಾಳೆ. ತನ್ನ ಯೋಚನೆಗಳಲ್ಲಿ ತನ್ನ ಲೋಕದಲ್ಲೇ ಕಳೆದು ಹೋಗಿರ್ತಾಳೆ. ಸೀದಾ ಬಂದಂತಹ ರಾಮಚಂದ್ರಪ್ಪ ಸೀರೆಯನ್ನ ಕಿತ್ತು ಎಸೆದು ಏನ್ ಮಾಡ್ತಿದ್ಯಾ ಮಧು ಅಂತ ಕೇಳ್ತಾನೆ. ಆಗ ಜೋರಾಗಿ ಅಳ್ತಾ ಅಲ್ಲಿಯೇ ಕುಸಿದು ಕೂರ್ತಾಳೆ. ಮತ್ತೇನ್ ಮಾಡ್ಲಿ, ನಾನು ಸಾಯೋದೊಂದನ್ನ ಬಿಟ್ಟು ಬೇರೆ ಆಯ್ಕೆನೇ ಇರಲ್ಲ ನನಗೆ ಅಂತ ಹೇಳ್ತಾಳೆ. ಸಾಯೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಮಧು ಅಂತ ಹೇಳಿದಾಗ ಮಾಧವನ ಹೊಟ್ಟಿಗೆ ಇನ್ನು ಜೀವನ ಮಾಡೋದಕ್ ನಂಗೆ ಇಷ್ಟ ಇಲ್ಲ, ನಮ್ ಮನೆಗೆ ಹೋಗೋದಕ್ ಆಗೋದಿಲ್ಲ, ಮತ್ ಏನ್ ಮಾಡ್ಲಿ ನಾನು ಅಂತ ಕೇಳ್ತಾಳೆ. ಆಗ ಹತ್ರ ಬಂದು ಕೂತಂತ ರಾಮಚಂದ್ರಪ್ಪ, ನೋಡ್ ಮಧು, ನಂಗೆ ನೀನಂದ್ರೆ ತುಂಬಾ ಇಷ್ಟ, ಅದಕ್ಕಿಂತ ಒಂಥರ ಹುಚ್ಚು ಅಂತಾನೆ ಹೇಳ್ಬೋದು. ಅದಕ್ಕಾಗಿನೇ ಕೋಟಿ ಕೋಟಿ ಖರ್ಚು ಮಾಡಿದೀನಿ ಬರೀ ಒಂದ್ ವಾರಕ್ಕಾಗಿ. ಮೊದ್ಲಿಗೆ ನಿನ್ನನ್ನ ನೋಡಿ ಆಸೆ ಆಯ್ತು, ಆದ್ರೆ ಕ್ರಮೇಣ ಈ ಹುಚ್ಚು ಹೆಚ್ಚಾಗ್ತಾನೆ ಹೋಯ್ತು. ನಿನಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನ್ ರೆಡಿ ಇದ್ದೀನಿ. ನೀನ್ ನನ್ ಜೊತೆ ಬಂದ್ಬಿಡು, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವುದೇ ಕೊರತೆ ಆಗದ ರೀತಿ ಅಂತ ಹೇಳ್ತಾನೆ. ಅಳ್ತಾ ಕತ್ತೆತ್ತಿ ಅವನ ಮುಖಾನ ನೋಡಿದಂತ ಮಧು, ನನ್ನ ಮದ್ವೆ ಆಗ್ತೀರಾ ಅಂತ ಕೇಳ್ತಾಳೆ. ಆಗ ನಿಟ್ಟುಸಿರಿಟ್ಟಂತಹ ಅವನು, ಸರಿ ಆಗ್ತೀನಿ, ನೀನ್ ಅಂದ್ರೆ ನನ್ಗೆ ಹುಚ್ಚು, ನೀನ್ ಕೇಳಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನ್ ರೆಡಿ ಇದ್ದೀನಿ. ಅದಕ್ಕಾಗಿ ನಿನ್ ಗಂಡಂಗೆ ನಿಂಗೋಸ್ಕರ ಇಷ್ಟೆಲ್ಲ ಕೊಟ್ಟಿದ್ದು ಅಂತ ಹೇಳಿದಾಗ ಮಧು ಯೋಚಿಸ್ತಾ ಕೊಡ್ತಾನೆ. ಏನ್ ಮಾಡ್ಲಿ ಈಗ, ಮಾಧವನ್ ಜೊತೆ ಇದ್ರೆ ಹಣಕ್ಕಾಗಿ ನನ್ನನ್ನ ದಿನಾರಾತ್ರಿ ಒಬ್ಬೊಬ್ಬನ ಹತ್ರ ಕಳ್ಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ, ಇವ್ರ ಜೊತೆ ಹೋಗ್ಬಿಡ್ಲಾ, ಏನ್ ಮಾಡ್ಲಿ ಅಂತ ಯೋಚಿಸ್ತಾ ಕೊಡ್ತಾಳೆ. ಆಗ ರಾಮಚಂದ್ರಪ್ಪ ತನ್ನ ಜೇಬಿಂದ ಒಂದು ಕಾರ್ಡ್ ಅನ್ನ ತೆಗೆದು ಅವಳು ಕೊಡ್ತಾ, ಇದ್ರಲ್ಲಿ ನನ್ನ ನಂಬರ್ ಇದೆ, ಯೋಚನೆ ಮಾಡು, ಯೋಚನೆ ಮಾಡಿ ನಿಂಗೆ ಒಂದು ಕಾಲ್ ಮಾಡು ಸಾಕು, ಮುಂದಿನ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಆಗ ಮಧುಗೆ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ, ಏನ್ ಮಾಡ್ಲಿ ಅಂತ. ಮನ್ಸು ಇಷ್ಟೊಂದು ಪ್ರೀತಿಸಿ ಮನೆಯನ್ನೆಲ್ಲ ಬಿಟ್ಟು ಬಂದು ಮಾಧವನನ್ನ ಬಿಟ್ಟು ಹೋಗ್ತೀಯಾ, ಏನೋ ಒಂದು ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ, ಕ್ಷಮಿಸಿ ಅವನ ಜೊತೆನೆ ಜೀವನ ಮಾಡು ಅಂತ ಹೇಳಿದ್ರೆ ಬುದ್ಧಿ ಪ್ರೀತಿ ಎಲ್ಲ ಹಣದ ಮುಂದೆ ಏನೂ ಇಲ್ಲ. ನೀನೇ ನೋಡಿದ್ಯಲ್ಲ, ನೀನೇ ಪ್ರಾಣ, ನೀನನ್ ಬಿಟ್ಟು ಬದುಕೋಕ್ ಆಗೋದೇ ಇಲ್ಲ, ನೀನ ಉಸಿರು, ಹಾಗೆ ಹೀಗೆ ಅಂತ ಹೇಳ್ತಿದ್ದ ಮಾಧವ ಕೇವಲ ಹಣಕ್ಕಾಗಿ
ತನ್ನ ಹೆಂಡತಿನ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದಾನೆ. ಇದೆಲ್ಲವನ್ನ ನೋಡಿದ್ಮೇಲೆ ಈ ಭೂಮಿಯಲ್ಲಿ ನಿಜವಾದ ಪ್ರೀತಿ ಇದೆ ಅಂತ ನಿಂಗ್ ಅನ್ನಿಸ್ತಾ ಇದೆಯಾ? ಈಗ ನೀನು ಮಾಧವನ್ ಜೊತೆ ಇದ್ದು ದಿನಾ ಒಬ್ಬೊಬ್ರ ಹತ್ರ ರಾತ್ರಿನ ಹಂಚ್ಕೊಳ್ಳೋದಕ್ಕಿಂತ ರಾಮಚಂದ್ರಪ್ಪನ ಹತ್ರ ಹೋಗೋದೇ ಒಳ್ಳೇದು. ಅವನು ನಿನ್ನ ಮದುವೆ ಆಗ್ತಾನೆ, ಹೆಂಡತಿ ಸ್ಥಾನನ ಕೊಡ್ತಾನೆ. ಅವನಿಗೆ ಹೇಗೂ ಹೆಂಡತಿ ಇಲ್ಲ, ನಿನಗೆ ಹೆಂಡತಿ ಸ್ಥಾನ ಕೊಡ್ತಾನೆ. ಹಾಗೇನೆ ಅವನಿಗೆ ದುಡ್ಡಿಗೇನೋ ಕಡಿಮೆ ಇಲ್ಲ. ಹಣಕ್ಕಾಗಿ ಮಾಧವನ್ ತರ ಇನ್ನೊಬ್ಬರ ಹತ್ರ ಕಳಿಸೋದೇ ಇಲ್ಲ. ಈ ಪ್ರೀತಿ ಗೀತಿ ಎಲ್ಲಾನು ಸೈಡಲ್ಲಿಟ್ಟು ನಿನ್ ಜೀವನ ನೀನ್ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳತ್ತೆ. ಹೀಗೆ ಮನಸ್ಸು ಮತ್ತೆ ಬುದ್ಧಿಗಳ ನಡುವೆ ವಾದ ವಿವಾದ ನಡೆದು ಕೊನೆಗೆ ಬುದ್ಧಿಯೇ ಮೇಲುಗೈ ಸಾಧಿಸಿ ರಾಮಚಂದ್ರಪ್ಪನ ಜೊತೆ ಹೋಗೋದೇ ಒಳ್ಳೇದು ಅಂತ ಅನ್ಕೊಳ್ತಾಳೆ. ಮಾಧವ ಬರುವುದನ್ನೇ ಕಾಯ್ತಾ ಕೂರ್ತಾಳೆ. ಬೆಳಗಿನ ಜಾವ ಮಾಧವ ಮನೆಗೆ ಬರ್ತಾನೆ. ಮಧು ಹಾಲಲ್ಲೇ ಸೋಫಾದ ಮೇಲೆ ಕೂತಿರೋದನ್ನ ನೋಡಿ ಒಂದ್ ಕ್ಷಣ ಶಾಕ್ ಆಗತ್ತೆ. ಮಧು, ನಿದ್ದೆ ಬರ್ಲಿಲ್ವಾ? ಯಾಕೆ ಹೀಗೆ ಕೂತಿದ್ಯಾ ಅಂತ ಕೇಳ್ತಾನೆ. ಆಗ ಮಧು, ನೀನ್ ಎಲ್ಲಿಗೆ ಹೋಗಿದ್ದೆ ಮಾಧವ ಅಂತ ಕೇಳಿದಾಗ, ಕೆಲ್ಸ ಇತ್ತು ಹೋಗಿದ್ದೆ, ನಿನಗೆ ಹೇಳೋಣ ಅನ್ಕೊಂಡೆ, ಆದ್ರೆ ನೀನ್ ಮಲ್ಕೊಂಡಿದ್ದೆ, ಹಾಗಾಗಿ ಹೇಳಿಲ್ಲ, ಹೋಗ್ಬಿಟ್ಟೆ ಅಂತ ಕೇಳ್ತಾನೆ. ಆಗ ಮಧು, ದಿನಾ ರಾತ್ರಿ ಹಾಲಿನಲ್ಲಿ ಮಾತ್ರೆ ಹಾಕೊಡ್ತಿದ್ಯಾ, ಮತ್ತೆ ಮಲಗ್ದೆ, ಇನ್ನೇನ್ ಮಾಡ್ಲೆ ಹೇಳು ಅಂತ ಕೇಳಿದಾಗ ಒಂದ್ ಕ್ಷಣ ಮಾಧವನ್ಗೆ ಶಾಕ್ ಆಗತ್ತೆ. ಸೀದಾ ಎದ್ ಬಂದವಳೆ ಅವ್ನ್ ಕಾಲರ್ನ ಹಿಡ್ಕೊಂಡು ಜೋರಾಗಿ ಹೇಳ್ತಾ, ಯಾಕೆ ಹೀಗ್ ನನಗ್ ಮೋಸ ಮಾಡ್ದೆ? ನಾನ್ ನಿನಗೆ ನನ್ ಫ್ಲಾಟ್ ಬೇಕು, ನನ್ ಕಾರ್ ಬೇಕು ಅಂತ ಕೇಳಿದ್ನ? ಇಲ್ಲ ತಾನೆ? ಅದ್ ಹೇಗ್ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಬೇರೆಯವ್ರಿಗೆ ಬಿಟ್ಕೊಡ್ತೀಯ? ಛೀ, ನಿನ್ ಮುಖ ನೋಡೋದಕ್ಕೂ ನಂಗೆ ಅಸಹ್ಯ ಆಗ್ತದೆ. ನನಗ್ ನಿನ್ನಿಂದ ಡೈವೋರ್ಸ್ ಬೇಕು ಅಂತ ಕೇಳ್ತಾಳೆ. ಈಗ ಮಾಧವನ್ಗೆ ತುಂಬಾ ದೊಡ್ಡ ಆಘಾತ ಆಗತ್ತೆ. ಮಧು, ನೀನೇನ್ ಹೇಳ್ತಿದ್ಯಾ ಅಂತ ನಡುಗೋ ಧ್ವನಿಯಲ್ಲಿ ಕೇಳ್ತಾನೆ. ನೀನೇನ್ ಕೇಳಿಸ್ಕೊಂಡಿದ್ಯೋ ಅದನ್ನೇ ನಾನು ಹೇಳಿದ್ದು. ನೀನು ಏನೇನೆಲ್ಲ ಕರ್ಮ ಕಾಂಡಗಳನ್ನ ಮಾಡಿದ್ಯಾ ಎಲ್ಲವನ್ನ ರಾಮಚಂದ್ರಪ್ಪ ನನಗೆ ಹೇಳಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಮಧು, ಎಲ್ಲ ರಾಮಚಂದ್ರಪ್ಪಂದೇ ತಪ್ಪು. ಅವನೆಲ್ಲ ನನ್ನ ಬ್ಲಾಕ್ ಮೇಲ್ ಮಾಡಿ ಈ ರೀತಿ ಎಲ್ಲ ಮಾಡ್ಸಿದ್ದು. ಅವ್ರು ನಿಂಗೆ ನನ್ನ ಮೇಲೆ ತಪ್ಪು ಹೊರಿಸಿ ಅವನಿಗೆ ಹೇಗ್ ಬೇಕೋ ಹಾಗೆ ಹೇಳ್ಕೊಂಡಿದ್ದಾನೆ ಅಂದಾಗ ಮಧು ಜೋರಾಗಿ ನಗ್ತಾ, ಇಲ್ಲ ಮಾಧವ, ರಾಮಚಂದ್ರಪ್ಪ ತಾನು ಒಳ್ಳೆಯವನು, ನಿನ್ ಗಂಡ ಕೆಟ್ಟವನು ಅಂತೇನ್ ಹೇಳಲಿಲ್ಲ. ಏನ್ ನಡೀತೋ ಅದನ್ನೇ ಹೇಳಿದ್ದು. ಇದ್ರಲ್ಲಿ ನನ್ಗೆ ರಾಮಚಂದ್ರಪ್ಪನ್ ಏನೋ ತಪ್ಪು ಕಾಣಿಸ್ಲೇ ಇಲ್ಲ. ನಿನ್ ತಪ್ಪೇ ಕಾಣಿಸಿದ್ದು. ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ನನಗ್ ಯಾವ ಹಣನೂ ಬೇಡ, ನಿನ್ ಕೆಲ್ಸನೂ ಬೇಡ ಅಂತ ಬಿಟ್ಟು ಬರ್ಬೇಕಾಗಿತ್ತು ಅಂತ ಕೇಳಿದಾಗ, ಹಾಗೇನಾದ್ರೂ ಮಾಡಿದಿದ್ರೆ ಮನೆ ಲೋನ್, ಕಾರ್ ಲೋನ್ ಹೇಗ್ ತೀರಿಸ್ಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ಮಧು, ಲೋನ್ ಕಟ್ತಾ ಇದ್ದಿದ್ರೆ ಏನಾಗ್ಬಿಡ್ತಿತ್ತು? ಫ್ಲಾಟ್ ಮತ್ತೆ ಕಾರ್ ವಾಪಸ್ ತಗೊಂಡ್ಬಿಡ್ತಾ ಇದ್ರು, ಅಷ್ಟೇ ತಾನೇ? ಕೆಲ್ಸ ಹೋಗುತ್ತೆ, ಅಷ್ಟೇ ತಾನೇ? ಇಬ್ರು ಯಾವ್ದಾದ್ರೂ ಒಂದ್ ಚಿಕ್ಕ ಪುಟ್ಟ ಕೆಲ್ಸ ಮಾಡ್ತಾ ಒಂದ್ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡ್ಬೋದಾಗಿತ್ತು ತಾನೇ? ಇಬ್ರು ಓದಿದೀವಿ, ಕೆಲ್ಸನೂ ಸಿಕ್ತಿತ್ತು, 3 ಹೊತ್ತು ಊಟ, ಹಾಕೊಳ್ಳೋದಕ್ ಬಟ್ಟೆ, ಇರೋದಕ್ ಮನೆ, ಇಷ್ಟಕ್ಕೆ ತೊಂದ್ರೆ ಆಗ್ತಾ ಇರ್ಲಿಲ್ಲ ಅಲ್ವಾ ಅಂತ ಕೇಳಿದಾಗ, ನಿನಗ್ ಕೆಲ್ಸಕ್ ಹೋಗೋದಿಕ್ಕೆ ಇಷ್ಟ ಇರ್ಲಿಲ್ಲ ಅಲ್ವಾ? ಮತ್ತೆ ಎಲ್ಲವನ್ನ ಕಳ್ಕೊಂಡ್ಮೇಲೆ ಎಲ್ಲರ ಹತ್ರ ಹೇಗ್ ಮುಖ ತೋರಿಸ್ಕೊಂಡು ಓಡಾಡೋದು ಅಂತ ಯೋಚನೆ ಮಾಡಿದೆ ಅಷ್ಟೆ. ನಿನಗ್ ಕಷ್ಟ ಆಗ್ಬಾರ್ದು, ಮುಂದೆ ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ದೆ ಅಂತ ಹೇಳ್ತಾನೆ. ಹೌದು, ನಂಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ ನಿಜ, ಆದ್ರೆ ಪರಿಸ್ಥಿತಿ ಹೀಗಿದೆ ಅಂದಾಗ್ಲೂ ಕೂಡ ನನ್ನ ಹಠ ಸಾಧಿಸ್ತಾ ಇರ್ಲಿಲ್ಲ. ಈಗ್ಲೂ ನಿನಗೆ ನೀನ್ ಮಾಡಿದ ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ನೀನ್ ಮಾಡಿದ್ದೇ ಸರಿ ಅಂತ ವಾದ ಮಾಡ್ತಾ ಇದೀಯ. ನಿನ್ ಜೊತೆ ಜೀವನ ಮಾಡೋದಕ್ಕೆ ನಂಗಿಷ್ಟ ಇಲ್ಲ. ದಯವಿಟ್ಟು
ನಂಗೆ ಡೈವೋರ್ಸ್ನ ಕೊಟ್ಬಿಡು, ಇಲ್ಲದೆ ಇದ್ರೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ನೀನ್ ನನ್ ಏನೇನೆಲ್ಲ ಮಾಡಿದೀಯೋ ಎಲ್ಲಾನು ಎಲ್ಲರ ಮುಂದೆನೂ ಹೇಳ್ತೀನಿ ಅಂತ ಹೇಳಿದಾಗ ಬೇರೆ ವಿಧಿ ಇಲ್ಲದೆ ಮಾಧವ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಳ್ತಾನೆ. ಮುಂದೆ ಇಬ್ರಿಗೂ ಡೈವರ್ಸ್ ಕೂಡ ಆಗತ್ತೆ. ಮಧು ರಾಮಚಂದ್ರಪ್ಪನನ್ನ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸೋದಕ್ಕೆ ಶುರು ಮಾಡ್ತಾಳೆ. ಮನ್ಸಲ್ಲಿ ಪ್ರೀತಿ ಇಲ್ಲದೆ ಇದ್ರು ಕೂಡ ಯಾಂತ್ರಿಕವಾಗಿ ಜೀವನ ನಡೆಸ್ತಾಳೆ. ಆದ್ರೆ ರಾಮಚಂದ್ರಪ್ಪ ಅವಳಿಗೆ ಯಾವುದೇ ಕೊರತೆ ಆಗದಂತೆ ತನ್ನ ಜೀವನದಲ್ಲಿ ಹೆಂಡತಿಯ ಸ್ಥಾನವನ್ನು ಕೊಟ್ಟು ತನ್ನ ಮನೆಯಲ್ಲಿ ಮಹಾರಾಣಿಯಂತೆ ಅವಳನ್ನ ನೋಡ್ಕೊಳ್ತಾನೆ. ಮೊದ್ಲು ರಾಮಚಂದ್ರಪ್ಪನ ಜೊತೆ ಇಷ್ಟ ಇಲ್ಲದೆ ಜೀವನ ಶುರು ಮಾಡಿದಂತಹ ಮಧು ಈಗ ಅವನನ್ನ ಇಷ್ಟಪಟ್ಟು ಗಂಡ ಅಂತ ಒಪ್ಕೊಂಡು ಜೀವನ ಮಾಡ್ತಿದ್ದಾಳೆ. ಈಗ ಅವರಿಬ್ಬರಿಗೂ ಮುದ್ದಾದ ಒಂದು ಮಗು ಇದೆ. ಈ ಕಡೆ ಮಾಧವ ರಾಮಚಂದ್ರಪ್ಪನವರ ಕಂಪನಿಯ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ತೋರಿಸಿದಂತಹ ಇನ್ನೊಂದು ಹುಡುಗಿಯನ್ನ ಮದುವೆಯಾಗಿ ರಾಮಚಂದ್ರಪ್ಪ ಕೊಟ್ಟಂತಹ ಫ್ಲಾಟ್ಗಳು ಹಣದಲ್ಲಿ ಅವನು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾನೆ. ಇಷ್ಟೇ ಜೀವನ. ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಅಪ್ಪ ಅಮ್ಮಂಗೆ ಮೋಸ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ. ಕರ್ಮ ರಿಟರ್ನ್ಸ್. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.